Hi. So welcome back to my YouTube channel. ನಾನು ನಿಮ್ಮ ಮುನಿಷಾ ಗೌಡ. ಸೊ ತುಂಬ ಜನ ನನ್ನ ಜ್ಯುವೆಲ್ರಿ ಹಾಲ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ. ಸೊ ಐ ಥಾಟ್ ನನ್ನ ಹತ್ರ ಯಾವ್ದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದೆ ಅದನ್ನೆಲ್ಲನೂ ಈ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು. ಫಾರ್ ಸ್ಟಾರ್ಟರ್ಸ್ ನಾನು ಇವತ್ತು ಹಾಕ್ಕೊಂಡಿರೋ ಸಿಂಪಲ್ ಮಿನಿಮಲ್ ಚೈನ್ ಬಂದು ಸಿಲ್ವರ್ದು. ದಿಸ್ ಇಸ್ ಫ್ರಮ್ ಜೀವಾ. ಆ್ಯಂಡ್ ಇದನ್ನು ಕೂಡ ಕೇಳಿದ್ದೀರಾ ನಿಮ್ಮ ತಾಳಿ ಎಲ್ಲಿ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು. ಇದ್ರದ್ದು ಡಿಸೈನ್ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಯು ಕಾಲ್ ದಿಸ್. ಕೇಳಿಕೊಂಡು ಐ ವಿಲ್ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಬಟ್ ಇದು ನಾನು ತೊಗೊಂಡಿದ್ದು ಬಂದು ನವರತ್ನಲ್ಲಿ. ದಿಸ್ ಈಸ್ ಆಲ್ಮೋಸ್ಟ್ 55 ಗ್ರಾಮ್ಸ್ ಇರಬೇಕೇನೋ ಅಂದ್ಕೊತೀನಿ. ಐ ವಾಂಟೆಡ್ ಇಟ್ ಟು ಬಿ ವೆರಿ ವೆರಿ ಸಿಂಪಲ್ ಮತ್ತು ಮಿನಿಮಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಐ ಚೋಸ್ ದಿಸ್ ಡಿಸೈನ್. ಒಂದು ಸಾಕಷ್ಟು ನವರತ್ನ ಸ್ಟೋರ್ಸಲ್ಲೆಲ್ಲ ನೋಡಿದೆ, ಬಟ್ ಎಲ್ಲೂ ನನಗೆ ಬೇಕಾಗಿರೋ ಥರ ಇರಲಿಲ್ಲ. ಫೈನಲಿ ಎಮ್ ಜಿ ರೋಡಲ್ಲಿ ಇದ್ದಿದ್ದು ಒಂದು ನವರತ್ನ ಸ್ಟೋರಲ್ಲಿ ಅಲ್ಲಿ ಅವ್ರು ತರಿಸ್ಕೊಟ್ರು, ನೋಡಿ ಈ ಥರದ್ದೊಂದಿದೆ ಅಂತ ಅಂದ್ಬಿಟ್ಟು. ಸೊ ಪ್ರಾಪರ್ ನನಗೆ ಬೇಕಾಗಿರೋ ಪ್ರಾಪರ್ ಲೆಂತಲ್ಲಿತ್ತು, ನನಗೆ ಬೇಕಾಗಿರೋ ಪ್ರಾಪರ್ ವೆಯ್ಟಲ್ಲಿತ್ತು. ಸೊ ಐ ಗಾಟ್ ಇಟ್. ಇನಿಷಿಯಲಿ ಒಂದು ಸ್ವಲ್ಪ ಮಾಪ್ ಅಂತಾರಲ್ವ, ಅದು ಬೇಕಿತ್ತು ನನಗೆ. ಸೊ ಅದೊಂದು ಸ್ವಲ್ಪ ಆಸೆ ಇತ್ತು ವೆನ್ ಐ ಗಾಟ್ ಮ್ಯಾರಿಡ್, ಆ ಮಾಪ್ ಹಾಕ್ಕೊಬೇಕು ಅಂತ. ಮೇ ಬಿ ಲೈಕ್ ಅ ಸ್ನೋ ಫ್ಲೇಕ್ ಥರ ಇರೋದು ಯಾವ್ದಾದ್ರು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ಐ ರಿಯಲೈಸ್ ಅದು ಟ್ರೆಂಡ್ ಇರೋ ತನಕ ಚೆನ್ನಾಗಿ ಕಾಣಿಸುತ್ತೆ. ಅದು ಆ ಟ್ರೆಂಡ್ ಏನಾದ್ರು ಓದಾದಮೇಲೆ ಮೇ ಬಿ ಇಟ್ ಮೈಟ್ ಲುಕ್ ಲಿಲ್ ಆಡ್ ಅಂತ ಅಂದ್ಕೊಂಡೆ. ಸೊ ಇನ್ಫ್ಯಾಕ್ಟ್ ಇವಾಗಲೂ ಕೂಡ ಏನಾದ್ರು ನನಗೆ ಮಾಪ್ ಏನಾರು ಹಾಕ್ಸ್ಕೋಬೇಕು ಅಂತ ಅಂದರೆ ಐ ಕ್ಯಾನ್ ಗೋ ಗೆಟ್ ಇಟ್ ಡನ್. ಸೊ ನೀವೇನಾದ್ರು ಅಪ್ಕಮಿಂಗ್ ಬ್ರೈಡ್ ಏನಾರು ಆಗಿದ್ದರೆ, ಅಥವಾ ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್ ಆ್ಯಂಡ್ ಯು ಆರ್ ಪ್ಲಾನಿಂಗ್ ಟು ಚೇಂಜ್ ಯುವರ್ ಚೈನ್ ಅಂತ ಇದ್ದರೆ, ಪ್ಲೀಸ್ ಗೋ ವಿತ್ ಸಿಂಪಲ್ ಚೈನ್. ಐ ಮೀನ್ ಏನು ಮಾಪ್ ಅಥವಾ ಡಿಸೈನ್ ಇಲ್ದಿರೋ ಚೈನ್ಗೆ ಹೋಗಿ, ಬಿಕಾಸ್ ಅದನ್ನು ನೀವು ಆ್ಯಡ್ ಆನ್ಸ್ ಥರ ಹಾಕೊಬೋದು. ದಿಸ್ ಈಸ್ ಒನ್ ಸಾರ್ಟ್ ಆಫ್ ಎನ್ ಇನ್ಫಾರ್ಮೇಷನ್ ದಟ್ ಐ ಲೈಕ್ ಟು ಗಿವ್ ಯು ಗೈಸ್. ಓಕೆ, ಆ್ಯಂಡ್ ಈ ಚೈನ್ ಮೇಲೆ ಹಾಕಿದ್ದೀನಲ್ಲ ಚಿಕ್ಕದು ಸಿಲ್ವರ್ ಚೈನ್ ಇದು. ದಿಸ್ ಕಾಸ್ಟೆಡ್ ಅರೌಂಡ್ 2000 ಒಳಗಡೆ. ಇದು ಅನುಷ್ಕಾ ಶರ್ಮಾ ಎಡಿಷನ್ ಅಂತ ಏನೋ ಕರೀತಾರೆ, ಕಲೆಕ್ಷನ್ ಏನೋ ಇದೆ ಇದು. ದಿಸ್ ಹ್ಯಾಸ್ ದಿಸ್ ವೆರಿ ಟೈನಿ ಸ್ನೋ ಫ್ಲೇಕ್ ಮತ್ತು ಡೈಮಂಡ್ ಶಾರ್ಟ್ ನೋಡಿ ಈ ಥರ. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಾನು ಅದ್ರದ್ದು ಲಿಂಕ್ ಕೂಡ ಹಾಕ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಪರ್ಫೆಕ್ಟ್. ಓಕೆ, ಲೆಟ್ ಮಿ ಗೆಟ್ ಸ್ಟಾರ್ಟೆಡ್. ಸೊ ನಾನು ಈ ವಿಡಿಯೋದಲ್ಲಿ, ಹ್ಯಾಸ್ ಐ ಸೆಡ್ ಅರ್ಲಿಯರ್, ಬರೀ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾತ್ರ ನಾನು ತೋರಿಸ್ತಾ ಇರೋದು. ನನ್ನ ಗೋಲ್ಡ್ ಜ್ಯುವೆಲ್ರಿ ಯಾವುದನ್ನು ನಾನು ತೋರಿಸ್ತಾ ಇಲ್ಲ. ಆ್ಯಂಡ್ ಅದನ್ನು ನಾನು ಮೇ ಬಿ ನನ್ನ ರೀಲ್ಸಲ್ಲಿ ಇಲ್ಲ ಅಂತ ಅಂದರೆ ಮೇ ಬಿ ಏನಾದರೂ ವೀಡಿಯೋಸಲ್ಲಿ ಹಾಕಿ ತೋರಿಸಿದಾಗ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ಇಟ್. ಬಟ್ ಇವತ್ತಿಗೆ ಬರೀ ನನ್ನ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾತ್ರ ನಾನು ತೋರಿಸ್ತಾ ಇರೋದು. ಸೊ ಫಸ್ಟ್ ಒನ್, ನನ್ನ ಫೇವ್ರೆಟ್ ಜ್ಯುವೆಲ್ರಿ ಇದು ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದಂಥ ಫಸ್ಟ್ ಗಿಫ್ಟ್ ಇದು. ಇದನ್ನು ನಾನೊಂದು ಪೇಜಲ್ಲಿ ನೋಡಿದ್ದೆ, ಕ್ರಿಯೇಟಿವ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿದ್ದಾರೆ ಅವರು. ದೇ ಆಲ್ಸೋ ಹ್ಯಾವ್ ಅ ಸ್ಟೋರ್ ಇನ್ ಇಂದಿರಾನಗರ್. ಸೊ ಆ ಪೇಜಲ್ಲಿ ನಾನು ಇದನ್ನು ನೋಡಿದ್ದೆ. ಐ ರಿಯಲಿ ಲೈಕ್ ದಿಸ್. ಇದು ಬಂದು 22 ಕ್ಯಾರೆಟ್ ಗೋಲ್ಡ್. ಇದು ಗೋಲ್ಡ್ ಪ್ಲೇಟಿಂಗ್ ಅನ್ಕೊತೀನಿ, 22 ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಏನೋ ಸಮಥಿಂಗ್ ಇರಬೇಕು, ಇಲ್ಲ 18 ಕ್ಯಾರೆಟ್ ಗೋಲ್ಡ್ ಇರಬೇಕು ಏನೋ ಗೊತ್ತಿಲ್ಲ, ನಾಟ್ ಶೋರ್. ಬಟ್ ದೀಸ್ ಆರ್ ರಿಯಲ್ ಜೆಮ್ಸ್. ಇದು ಮೇಲಿರೋದೆಲ್ಲ ಸ್ಟೋನ್ಸ್ ಎಲ್ಲ ರಿಯಲ್ ಒನ್ಸ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ಹೀಗೆ ಕಾಣಿಸುತ್ತೆ. ಐ ಥಿಂಕ್ ಐ ಶುಡ್ ರಿಮೂವ್ ಮೈ ಈ ಚೈನ್ನ ರಿಮೂವ್ ಮಾಡ್ತೀನಿ, ಸೊ ದಟ್ ನನಗೆಲ್ಲ ಜ್ಯುವೆಲ್ರಿಗಳನ್ನ ಹಾಕಿ ತೋರಿಸಿದಾಗ ಯು ವಿಲ್ ಗೆಟ್ ಎನ್ ಐಡಿಯಾ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಲೆಟ್ ಮಿ ಟೇಕ್ ಇಟ್ ಆಫ್. ಸ್ವಲ್ಪ ಕಷ್ಟ, ಅದು ನೇಲ್ಸ್ ಇದ್ರೆ ಅಂತೂ ತುಂಬಾ ಕಷ್ಟ ಇಂಥವೆಲ್ಲ ರಿಮೂವ್ ಮಾಡೋಕ್ಕೆ. ಮೈ ಗಾಡ್. ಇದೆಲ್ಲ ಹುಡುಗರಿಗೆ ಅರ್ಥನೇ ಆಗೋದಿಲ್ಲ, ಏನಕ್ಕೆ ಇಷ್ಟು ಕಷ್ಟ ಇರೋ ಪೀಸಸ್ ಎಲ್ಲ ನೀವು ತೊಗೊತೀರಾ ಹಾಕೊತೀರಾ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೇನು ಗೊತ್ತು, ನಾವು ಕಷ್ಟ ಇದ್ರೂ ಇಷ್ಟಪಟ್ಟು ಹಾಕ್ಕೊತೀವಿ ಅಂತ ಅಂದ್ಬಿಟ್ಟು. ಎಷ್ಟೇ ಕಷ್ಟ ಇರಲಿ, ವಿಲ್ ಸಮ್ ಹೌ ಟ್ರೈ ಟು ರಿಮೂವ್ ಇಟ್. ಈಗ ಅವ್ರ ಜೊತೆ ಇರೋದು ಎಷ್ಟು ಕಷ್ಟ ಅಲ್ವಾ. ಫೈನಲಿ ಇಟ್ಸ್ ಡನ್. ಸೊ ಇಲ್ಲಿ ನೋಡಿ, ದಿಸ್ ಈಸ್ ಹೌ ದ ಜ್ಯುವೆಲ್ರಿ ಲುಕ್. ನನಗೆ ಇದೇ ಕಲರ್ ಬೇಕು ಅಂತ ಅಂದ್ಬಿಟ್ಟು ಐ ಗಾಟ್ ಇಟ್. ಐ ಮೀನ್ ಹೀ ಗಿಫ್ಟೆಡ್ ಮೀ. ಸೊ ಇದು ಹೀಗೆ ಸೊ ಹೀಗೆ ಕಾಣಿಸುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ನನ್ನ ಫೇವ್ರೆಟ್ ಜ್ಯುವೆಲ್ರಿ. ಇದು ನಂಗೆ ತುಂಬ ಇಷ್ಟ. ಅವರೇ ಕೊಟ್ಟಿದ್ದಂಥ ಬಾಕ್ಸ್ ಇದು ಕೂಡ. ಇದು ತುಂಬ ಚೆನ್ನಾಗಿದೆ.
ಅದರಲ್ಲಿ ಒಂದು ಸ್ವಲ್ಪ ಟಿಶ್ಯೂ ಎಲ್ಲ ಹಾಕಿ ಇದಕ್ಕಂತ ಸಪ್ರೇಟಾಗಿ ನಾನು ಇದರಲ್ಲಿ ಇಡ್ತಾಯಿದ್ದೀನಿ. ದಿಸ್ ಇಸ್ ನೈಸ್. ನೆಕ್ಸ್ಟ್ ಒನ್ ನಂದು ಇದು ಕೂಡ ನನ್ನ ಫ್ರೆಂಡೇ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಸ್ವರೋಸ್ಕಿ. ಶೋ ಯು. ಈ ಥರ 2 ಡಿಫ್ರೆಂಟ್ ನೆಕ್ ಪೀಸ್. ಇದು ಹಿಂಗೆ 2 ಡಿಫ್ರೆಂಟ್ ನೆಕ್ ಪೀಸ್ ಹಾಕೊಬೋದು ಮತ್ತು ಇದ್ದು ಕೂಡ ಸಪ್ರೇಟಾಗಿ ಹಾಕೊಬೋದು. ದಿಸ್ ಹ್ಯಾಸ್ ಸ್ಟಾರ್ ಇದೆ, ಮೂನ್ ಇದೆ. ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ. ಇದನ್ನು ಒಂದೊಂದು ಟೈಮ್ ನಾನು ಇದೊಂದೇ ಸಪ್ರೇಟಾಗಿ ಹಾಕ್ಕೊತೀನಿ, ಇಲ್ಲ ಇದೊಂದೇ ಸಪ್ರೇಟಾಗಿ ಹಾಕ್ಕೊತೀನಿ, ಇಲ್ಲ ಇದು ಎರಡೂ ಕಾಂಬಿನೇಷನ್ ಥರ ಹಾಕ್ಕೊತೀನಿ. ಐ ಆಬ್ಸಲ್ಯೂಟ್ಲಿ ಲವ್ ದಿಸ್. ಇದಕ್ಕೆ ಆಲ್ಮೋಸ್ಟ್ ಆಯಿತು, ಐ ಥಿಂಕ್ 3-4 ಇಯರ್ಸ್ ಆಯಿತು ಅಂದ್ಕೊತೀನಿ ಇದನ್ನ ತೊಗೊಂಡು. ಐ ಮೀನ್ ನನಗೆ ಗಿಫ್ಟ್ ಮಾಡಿದ್ದನ್ನು. ಸೊ ವಿಚ್ ಐ ಲೈಕ್. ಸ್ವರೋಸ್ಕಿ ಆದರೆ ಈ ಥರ ಯು ಗೆಟ್ ದಿಸ್. ನೋಡ್ಬೋದಲ್ಲ, ಇಲ್ಲಿ ಸ್ಪಾನ್ಸ್ ಕಾಣ್ತಾ ಇದೆಲ್ಲ, ಗೆಟ್ ದಟ್. ಸೊ ಇದನ್ನು ನೀಟಾಗಿ ಈ ಥರ ಬಾಕ್ಸಲ್ಲಿ ಅವ್ರು ಕೊಟ್ಟಿದ್ದ ಬಾಕ್ಸಲ್ಲೇ ನಾನು ಎತ್ತಿಟ್ಟಿದ್ದೀನಿ. ಸೊ ದ್ಯಾಟ್ಸ್ ಒನ್ಸ್. ಇದು ನನ್ನ ರೀಸೆಂಟ್ ಪರ್ಚೇಸ್. ನಾನು ರೀಸೆಂಟಾಗಿ ತೊಗೊಂಡಿದ್ದು ದುಲ್ಹನ್ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು. ಇದನ್ನು ಕೂಡ ದೇ ಆರ್ ಅವೈಲೇಬಲ್ ಇನ್ ಇನ್ಸ್ಟಾಗ್ರಾಮ್. ಅಲ್ಲಿ ನಾನು ತೊಗೊಂಡಿದ್ದು. ನನಗೆ ತುಂಬ ಇಷ್ಟ ಆಗಿತ್ತು. ಲೈಕ್ ವಿಕ್ಟೋರಿಯನ್ ಜ್ಯುವೆಲ್ರೀಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಅದಕ್ಕೋಸ್ಕರ ಐ ಥಾಟ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ. ಬಟ್ ಸ್ವಲ್ಪ ಕಾಸ್ಟ್ಲಿ ಇವು. ಸೊ ಅದಕ್ಕೆ ಚಿಕ್ಕದಾಗಿರೋದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಐ ಗಾಟ್ ದಿಸ್. ತೋರಿಸ್ತೀನಿ. ಇದು ಈ ಥರ ಹೀಗೆ ಬರುತ್ತೆ. ಸೊ ಇದನ್ನು ಯು ಕ್ಯಾನ್ ವೇರ್ ಇಟ್ ಲೈಕ್ ದಿಸ್. ಆಲ್ಮೋಸ್ಟ್ ಅ ಚೋಕರ್ ಟೈಪ್ ಇದು. ಆಲ್ಮೋಸ್ಟ್ ಎಲ್ಲ ಚೋಕರೇ ಇದು. ಸೊ ಎಲ್ಲ ಡ್ರೆಸ್ಸಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರೀಸ್ಗಾಗಲಿ ಅಥವಾ ನೀವೇನಾದರೂ ಕುರ್ತಿ ಹಾಕ್ಕೊತಾ ಇದ್ದೀರಾ ಅಂತ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಪರ್ಪಲ್ ಕುರ್ತಿ ಹಾಕ್ಕೊತಾ ಇದ್ದೀರಾ ಅಂತ ಅಂದರೆ, ಇಲ್ಲ ಆರೆಂಜ್ ಕುರ್ತಿ ಹಾಕ್ಕೊತಾ ಇದ್ದೀರಾ ಅಂತ ಅಂದರೆ, ಲೈಕ್ ಸಾಲಿಡ್ ಕುರ್ತೀಸ್ಗಂತೂ ಸೂಪರಾಗಿ ಕಾಣಿಸುತ್ತೆ ಇದು. ಇನ್ಫ್ಯಾಕ್ಟ್ ಸ್ಯಾರೀಸ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಟ್ ವಾಸ್ ವರ್ತ್ ಇನ್ವೆಸ್ಟಿಂಗ್. ಸೊ ಇದ್ರ ಜೊತೆ ದೇ ವಾಸ್ ಆಲ್ಸೋ ಇಯರಿಂಗ್ ಕೂಡ ಬಂದಿದೆ ಇದ್ರ ಜೊತೆ ಹೀಗೆ. ಸೊ ಇಯರಿಂಗು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇದನ್ನು ಕೂಡ ಅಲ್ಲೇ ತೊಗೊಂಡಿದ್ದು ನಾನು. ದಿಸ್ ಆಲ್ಸೋ ಹ್ಯಾಸ್ ದಿಸ್ ಗ್ರೀನ್ ಬೀಡ್ಸ್ ಇದೆ ಇದಕ್ಕೆ ಆ್ಯಂಡ್ ವೈಟ್ ಸ್ಟಡ್ಸ್ ಇದೆ ಇದರಲ್ಲಿ. ಈ ಥರ ಕಾಣಿಸುತ್ತೆ ಹಾಕಿದ್ರೆ. ಇದನ್ನು ನಾನು ಇವತ್ತವರೆಗೂ ಹಾಕಿಲ್ಲ ಬಿಕಾಸ್ ಐ ಹ್ಯಾವಂಟ್ ಗಾಟ್ ದ ಆಪರ್ಚುನಿಟಿ ಟು ವೇರ್ ದಿಸ್. ಸೊ ಇದನ್ನ ಹಾಗೆ ಇಟ್ಟಿದ್ದೀನಿ. ನೋಡೋಣ ಒಂದು ದಿನ ಏನಾದರೂ ಅದರ ಚೆನ್ನಾಗಿರೋ ಬಟ್ಟೆಗೆ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ದಿಸ್ ಇಸ್ ಅನದರ್ ನೆಕ್ ಪೀಸ್ ವಿಚ್ ಐ ಲವ್. ಇದೇ ಪೇಜ್ ಅವ್ರದ್ದು. ಇಫ್ ಯು ವಾಂಟ್ ಟು ಫಾಲೋ ದೇರ್ ಇಸ್ ದಿಸ್ ಬಾರ್. ನನಗಿಷ್ಟ ಆಗಿ ತಗೊಂಡಿದ್ದಂಥ ಜ್ಯುವೆಲ್ರಿ ಇದು. ನೆಕ್ಸ್ಟ್ ಒನ್ ಇದಾಯಿತು. ಸೊ ನೆಕ್ಸ್ಟ್ ಒನ್ ಬಂದು ಇದೊಂದಿದೆ. ಇವ್ರದ್ದು ಐ ಥಿಂಕ್ ದೇ ಪ್ರನೌನ್ಸ್ ಇಟ್ ಆ್ಯಸ್ ಇಲಾ ಜ್ಯುವೆಲ್ರಿ ಅನ್ಕೊಂತೀವಿ. ILA ಜ್ಯುವೆಲ್ಸ್ ಅಂತ ಅಂದ್ಬಿಟ್ಟು ಅವ್ರದ್ದು ಪೇಜು. ಇಲಾ ಜ್ಯುವೆಲ್ಸ್ ಅಂತ ಅಂದ್ಬಿಟ್ಟೇನೋ ಇದೆ ಅವ್ರ ಇನ್ಸ್ಟಾಗ್ರಾಮ್ ಪೇಜು. ಅಲ್ಲಿ ನನಗೆ ಕೊಲಾಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಂಥ ಈ ಚೋಕರ್ ಇದು. ದಿಸ್ ಒನ್. ಇದನ್ನು ನೀವು ನೋಡಿರ್ತೀರಾ. ನಾನು ತುಂಬ ಸತಿ ಹಾಕಿದ್ದೀನಿ ಬಿಕಾಸ್ ಐ ಲವ್ ದಿಸ್ ಪೀಸ್ ಎ ಲಾಟ್. ಸಿಕ್ಕಾಪಟ್ಟೆ ಇಷ್ಟ ನನಗೆ. ಈ ಥರ ಸ್ಟೋನ್ಸ್ ಇದೆ ಇದ್ರ ಮೇಲೆ. ದಿಸ್ ಈಸ್ ಅ ಚೋಕರ್. ಇದಕ್ಕೊಂದು ಇಯರಿಂಗ್ ಕೂಡ ಬಂದಿದೆ. ಐ ಡೋಂಟ್ ನೋ ವೇರ್ ಆಫ್ ಕೆಪ್ ದಟ್ ಇಯರಿಂಗ್. ಆ ಇಯರಿಂಗು ಕೂಡ ನನಗೆ ತುಂಬಾ ಇಷ್ಟ. ಸೊ ದಿಸ್ ಇಸ್ ಒನ್ ಚೋಕರ್ ಆ್ಯಂಡ್ ಅನ್ನದರ್ ಚೋಕರ್. ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೇ ತೊಗೊಂಡಿದ್ದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದನ್ನು ಕೂಡ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಲ್ಲೇ ನಾನು ತೊಗೊಂಡಿದ್ದು. ಈ ಥರ ಹಿಂಗೆ. ಸೊ ಇದನ್ನು ನೀವು ಚೋಕರ್ ಥರನೂ ಹಾಕೊಬೋದು, ಇಲ್ಲ ಅಂತಂದರೆ ಕೈಗೆ ಈ ಥರನೂ ಕೂಡ ಹಾಕೊಬೋದು. ದಿಸ್ ಇಸ್ ಲೈಕ್ 2 in 1 ಪೀಸ್. ಸೊ ಇದು ನನಗೂ ತುಂಬ ಇಷ್ಟ ಇದು. ದಟ್ಸ್ ಅನ್ನದರ್ ಒನ್. ಆ್ಯಂಡ್ ದಿಸ್ ಒನ್ ಇದು ಆ್ಯಕ್ಚುಲಿ ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲೇ ತೊಗೊಂಡಿದ್ದು.
ಇದೇನಂತ ಅಂದರೆ ಒಂದು ಒಂದು ಐ ಶೋ ಯು ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ ಆ ನೆಕ್ ಪೀಸ್ನ. ಸೊ ಆ ನೆಕ್ ಪೀಸಲ್ಲಿ ಅಟ್ಯಾಚ್ಡ್ ಆಗಿದ್ದಂಥ ಈ 2 ಪೆಂಡೆಂಟ್ಸ್ ಆಯಿತಾ. ಸೊ ಅದೇನಾಯಿತು, ಹೀಗೆ ನಾನು ಎಲ್ಲ ಫುಲ್ ಮಿಕ್ಸ್ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೆ, ಬಟ್ ಕಟ್ ಆಗಿಬಿಡ್ತದು. ದೀಸ್ ಟು ಗಾಟ್ ಲೈಕ್ ಸಪ್ರೇಟಾಗಿ ಬಂದುಬಿಡ್ತಿದ್ದು. ಸೊ ಐ ಡಿಂಟ್ ವಾಂಟೆಡ್ ಟು ಥ್ರೋ ಬಿಕಾಸ್ ಚೆನ್ನಾಗಿದೆ ಅಲ್ವಾ, ಇದು ಏನಕ್ಕೆ ಎಸಿಬೇಕು ಅಂತ ಅಂದ್ಕೊಂಡೆ. ಸೊ ಅಮ್ಮನ ಹೋಗಿ ಕೇಳಿದಾಗ ಶಿ ವಾಸ್ ಲೈಕ್, ನನ್ನ ಹತ್ರ ಈ ಥ್ರೆಡ್ ಇದೆ ನೋಡು, ಇಫ್ ಯು ಕ್ಯಾನ್ ಯೂಸ್ ಇಟ್ ಅಂತ ಅಂದ್ಬಿಟ್ಟು ಕೊಟ್ಟರು. ಸೊ ಐ ಜಾಯಿಂಟ್ ದಿಸ್ ಥ್ರೆಡ್, ಈ 2 ಥ್ರೆಡ್ನ ನಾನು ಜಾಯಿನ್ ಮಾಡಿಬಿಟ್ಟು ಈ ಥರ ಒಂದು ಚೋಕರ್ ಥರ ಹಾಕಿದ್ದೀನಿ. ಇದನ್ನು ನಾನು ನನ್ನ ಮೆಹಂದಿ ಫಂಕ್ಷನ್ಗೂ ಕೂಡ ಹಾಕ್ಕೊಂಡಿದ್ದೆ ಇದನ್ನು. ದಿಸ್ ಕ್ಯೂಟ್ ಚೋಕರ್ ವಿಚ್ ಐ ಲೈಕ್, ಸಾರ್ಟ್ ಆಫ್ ಇದು DIY ಥರ ಚೋಕರ್ ಆಯ್ತಿದ್ದು ನನಗೆ. ಐ ಲವ್ ದಿಸ್ ಒನ್. ಸೊ ಈ 3 ಬಂದು ನನ್ನ ಚೋಕರ್ಸ್ ವಿಚ್ ಐ ವೇರ್ ಆಫನ್. ಸೊ ಇದು ನನ್ನ ಚೋಕರ್ಸ್ ಆಯಿತು. ಕಡೆ ಇಟ್ಕೊಂಬಿಡೋಣ. ಅಗೇನ್ ಇದೊಂದಿದೆ, ಇದು ನನ್ನ ರೀಸೆಂಟ್ ವೆರಿ ರೀಸೆಂಟ್ ಪರ್ಚೇಸ್. ನನ್ನದೊಂದು ಅಪ್ಕಮಿಂಗ್ ಡೇಸಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ಐ ಥಾಟ್ ಆ ಡ್ರೆಸ್ಸಿಗೆ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ಅಂತ ಐ ಆರ್ಡರ್ ದಿಸ್ ಒನ್. ದಿಸ್ ಈಸ್ ಫ್ರಮ್ ಅಗೇನ್ ಅನ್ ಇನ್ಸ್ಟಾಗ್ರಾಮ್ ಸ್ಟೋರ್. ಇವ್ರದ್ದು ಬಂದು ತೆಲಂಗಾಣನೋ ಇಲ್ಲ ಆಂಧ್ರ ಪ್ರದೇಶಲ್ಲೋ ಏನೋ ಇದೆ ಇವ್ರದ್ದು ಸ್ಟೋರು. ಸೊ ಅಲ್ಲಿಂದ ಆರ್ಡರ್ ಮಾಡಿದ್ದು ನಾನು. ಆ್ಯಂಡ್ ದೇರ್ ಪೇಜ್ ಇಸ್ ಕಾಲ್ಡ್ ಸುಧೀರ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂತ ಏನೋ ಇದೆ ಅವ್ರದ್ದು ಪೇಜ್ ಹೆಸರು. I'll also put that in the description. So this is how it looks. ಇಲ್ಲಿ ಹವಳ ಇರುತ್ತೆ ಅಲ್ವಾ, ಸೊ ಆ ಥರ ಮಾಡಿದ್ದಾರೆ ಇದನ್ನು. ಜೊತೆಗೆ ಒಂದು ಸ್ವಲ್ಪ ವೈಟ್ ಸ್ಟೋನ್ಸು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಇಸ್ ಆಲ್ಸೋ 1 ಗ್ರೀನ್ ಸ್ಟೋನ್. ಸೊ ಇದು ನನಗೆ ಐ ಫೆಲ್ಟ್ ಇಟ್ಸ್ ವೆರಿ ಪ್ರಿಟಿ ಅಂತ ಅಂದ್ಕೊಂಡು ಇದನ್ನು ಆರ್ಡರ್ ಮಾಡಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದ್ರ ಜೊತೆ ಇಯರಿಂಗ್ ಕೂಡ ಬಂದಿದೆ. ಇದೆ ಇಯರಿಂಗ್. ನನಗೆ ಓಕೆ, ನಾನು ಪ್ರೈಸ್ ಹೇಳೋದೇ ಮರ್ತೋದೆ ಎಲ್ಲದ್ರದ್ದು. ಇದು ಐ ಥಿಂಕ್ ದಿಸ್ ಕಾಸ್ಟೆಡ್ ಮೀ 1100 ಏನೋ ಅನ್ಕೊತೀನಿ. ಈ ಜ್ಯುವೆಲ್ರಿ ನಂಗೆ 1100 ಫಾರ್ ದ ಇಯರಿಂಗ್ಸ್ ಆ್ಯಸ್ ವೆಲ್ ಆಸ್ ಫಾರ್ ದ ಚೈನ್, ಈ ನೆಕ್ ಪೀಸ್ಗೂ ಕೂಡ. ಸೊ 1100 ಏನೋ ಕಾಸ್ಟ್ ಆಯಿತು. ಆ್ಯಂಡ್ ಇಟ್ ಟುಕ್ ಅಬೌಟ್ 7 ಡೇಸ್ ಏನೋ, ಅವ್ರು ಡೆಲಿವರ್ ಮಾಡೋಕ್ಕೆ 7 to 8 ಡೇಸ್ ಏನೋ ತೊಗೊಂಡ್ರು. ನಾನು ಆರ್ಡರ್ ಮಾಡಿ ನಮ್ಮ ಮನೆಗೆ ಬಂತು. ಇದು ಇನ್ನೂ ಕೂಡ ಬಾಕ್ಸಲ್ಲೇ ಹಾಕಿಟ್ಟಿದ್ದೀನಿ. ಆ್ಯಂಡ್ ಮಿಕ್ಕಿದ್ದು ಜ್ಯುವೆಲ್ರಿ ನಾನು ಇವಾಗ ಇದು ಚೋಕರ್ಸ್ ಎಲ್ಲ ತೋರಿಸ್ದೆ ಅಲ್ವಾ. ಫಸ್ಟ್ ಚೋಕರ್ ಅದೇ ಒಂದು ಸ್ವಲ್ಪ ಈ ಚೋಕರ್ ಇದೆ ಅಲ್ವಾ, ಇದು ಬಂದು ನನಗೆ ಕೊಲಾಬ್ರೇಷನಲ್ಲಿ ಕಳಿಸಿದವರು. ಸೊ ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ. ಸೊ ಅದನ್ನು ಆ ಪೇಜ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕ್ತೀನಿ, ಸೊ ದಟ್ ಯು ಕ್ಯಾನ್ DM them and ask. ಇನ್ನು ಇದ್ರದ್ದು ಈ ಚೋಕರ್ ಬಂದು ಐ ಡೋಂಟ್ ರಿಮೆಂಬರ್ ದ ಪ್ರೈಸ್ ಆಫ್ ಇಟ್. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ ಬಿಕಾಸ್ 6-7 ಇಯರ್ಸ್ ಬ್ಯಾಕ್ ನಾನು ತೊಗೊಂಡಿದ್ದನ್ನು. ಐ ಡೋಂಟ್ ರಿಮೆಂಬರ್ ಎಷ್ಟು ಕೊಟ್ಬಿಟ್ಟು ತೊಗೊಂಡೆ ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ ಈಸ್ ಒನ್. ಆ್ಯಂಡ್ ಈ ದುಲ್ಹನಲ್ಲಿ ನಾನು ತೊಗೊಂಡಿದ್ದಂಥ ಈ 2 ಚೋಕರ್ಸ್ ಇದೆಲ್ಲ, ಇದೊಂದು ಚೋಕರು ಮತ್ತು ಇದೊಂದಿದೆಲ್ಲ. ಸೊ ಇದು ಬಂದು ನನಗೆ 1400 ಇಲ್ಲ 300 ಏನೋ ಕಾಸ್ಟ್ ಆಯಿತು ಇದ್ರದ್ದು, ದಿಸ್ ಒನ್. ಆ್ಯಂಡ್ ದಿಸ್ ಒನ್ ವಾಸ್ 1600 700 ಏನೋ ಅನ್ಕೊತೀನಿ. ದಿಸ್ ವಾಸ್ 1600 ಅಥವಾ 700 ವಿಚ್ ಐ ಆಮ್ ನಾಟ್ ಶ್ಯೂರ್. ಇಯರಿಂಗ್ಸ್ ಜೊತೆಗೆ 2 ಸೇರಿಸಿ. ಸ್ವಲ್ಪ ಮದುವೆ ಸೀಸನ್ ಆಗಿರೋದ್ರಿಂದ ನೀಟಾಗಿ ಇಟ್ಕೊಳಕ್ಕಾಗಿಲ್ಲ ನನಗೆಲ್ಲನೂ. ಎಲ್ಲ ತೆಗಿತೀನಿ, ಎಲ್ಲ ಹಂಗಂಗೆ ಎತ್ತಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಜ್ಯುವೆಲ್ರೀಸ್ ಕೂಡ ಡ್ಯಾಮೇಜ್ ಆಗಿದೆ. ಐ ಸಜೆಸ್ಟ್ ಯು ಗೈಸ್, ಒಂದು ಜ್ಯುವೆಲ್ರಿ ಬಾಕ್ಸ್ನ ತೊಗೊಂಡು ನೀಟಾಗಿ ಕಾಟನ್ ಹಾಕಿ ಅದ್ರ ಮೇಲೆ ಇಡಿ. ಈಗ ಟಾರ್ನಿಷ್ ಆಗೋ ಜ್ಯುವೆಲ್ರೀಸ್ ಇರ್ತಲ್ಲ, ಅದು ತುಂಬ ಬೇಗನೆ ಕಪ್ಪಾಗಿಬಿಡುತ್ತೆ. ಈ ಥರ ಆ್ಯಂಟಿ ಟಾರ್ನಿಷ್ ಜ್ಯುವೆಲ್ರೀಸ್ ಎಲ್ಲ ನೀವು ಕಾಟನಲ್ಲಿ ಹಾಕಿ ಇಡಿ, ತುಂಬ ವರ್ಷ ಬಂದೇ ಬರುತ್ತೆ ಅಟ್ ಎನಿ ಕಾಸ್ಟ್. ಸೊ ಆ ಜ್ಯುವೆಲ್ರಿ ಬಾಕ್ಸ್ ಲಿಂಕ್ ಕೂಡ ನಾನು ಹಾಕ್ತೀನಿ. ನನ್ನ ಹತ್ರ ಅಂತೂ ಇಲ್ಲ, ಬಟ್ ನಾನು ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಫೈಂಡ್ ದ ಬೆಸ್ಟ್ ಒನ್ ಆ್ಯಂಡ್ ಪುಟ್ ಅ ಲಿಂಕ್ ಫಾರ್ ದ್ಯಾಟ್ ಹ್ಯಾಸ್ ವೆಲ್. ಸೊ ಅದಷ್ಟಾಯಿತು. ಆ್ಯಂಡ್ ದೆನ್ ವಾಟ್ ಡು ವಿ ಹ್ಯಾವ್ ಇದಾಯಿತು. ಅನದರ್ ಬಾಕ್ಸ್. ಈ ಬಾಕ್ಸಲ್ಲೂ ಕೂಡ ಜ್ಯುವೆಲ್ರೀಸ್ ಇದೆ, ನೆಕ್ ಪೀಸಸ್ ಇದೆ. ಸೊ ಇದು ನನಗೆ ಕೊಲಾಬ್ರೇಷನಲ್ಲಿ ಕಳಿಸಿದಂಥ ನೆಕ್ ಪೀಸ್. ದಿಸ್ ಇಸ್ ಸಿಲ್ವರ್ ನೆಕ್ ಪೀಸ್ ಆ್ಯಕ್ಚುಲಿ. ಈ ಥರ ಚಿಕ್ಕದಾಗಿ ಹಿಂಗಿದೆ, ಹೀಗೆ ಸಿಲ್ವರ್ ನೆಕ್ ಪೀಸ್ ಇದು. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ. ಆ್ಯಂಡ್
ಅವ್ರ ಪೇಜು ಕೂಡ ಮರ್ತೋಗ್ಬಿಟ್ಟಿದ್ದೀನಿ ಯಾವುದು ಅಂತ ಅಂದ್ಬಿಟ್ಟು, ಬಿಕಾಸ್ ತುಂಬ ಲಾಂಗ್ ಬ್ಯಾಕ್ ನಾನು ಕೊಲಾಬ್ರೇಟ್ ಮಾಡಿದ್ದವ್ರ ಜೊತೆ. ಸೊ ಅದು ಇದು ಬಂದು ಅನ್ನದರ್ ನೆಕ್ ಪೀಸ್. ಹೀಗೆ ಇದು ನಾನು ಕೇರಳ ಹೋದಾಗ ಒಂದು ಗೋಲ್ಡ್ ಸ್ಟೋರ್ ಏನೋ ಇತ್ತು, ಅಲ್ಲಿ ಹೋಗಿ ನಾನು ತೊಗೊಂಡಿದ್ದು. ಅಗೇನ್ ಐ ಡೋಂಟ್ ರಿಮೆಂಬರ್ ದ ಪ್ರೈಸ್, ಇದೆಷ್ಟು ಕಾಸ್ಟ್ ಆಯಿತು ಅಂತ ಅಂದ್ಬಿಟ್ಟು. ದಿಸ್ ಆಲ್ಸೋ ಹ್ಯಾಸ್ ಅ ಸ್ಮಾಲ್ ಸ್ಟಡ್ಸ್, ಈ ಥರ ಇದೆ. ದಿಸ್ ಇಸ್ ನೈಸ್. ಆ್ಯಂಡ್ ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಒಂದು ವೈಟ್ ಸ್ಟೋನಿನ ಸ್ಟಡ್ದು ನೆಕ್ ಪೀಸ್ ಇರಲಿ ಅಂತ ಅಂದ್ಬಿಟ್ಟು. ಆವಾಗವಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು, ಬಟ್ ಇವಾಗ ನನಗೆ ಆಗ್ತಾನೆ ಇಲ್ಲ. ಇದಕ್ಕೊಂದು ಲಿಂಕ್ ಏನಾದ್ರು ಅಟ್ಯಾಚ್ ಮಾಡಿಬಿಟ್ಟು ಹಾಕಬೇಕು, ಕತ್ತೊಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿರೋದ್ರಿಂದ. ಸೊ ಇದೊಂದು ನೆಕ್ ಪೀಸ್, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸ್ಯಾರಿಲಿ ಏನಾದರೂ ಸಿಲ್ವರ್ ಟೋನ್ ಏನಾರಿದ್ರೆ, ಅಥವಾ ನಿಮ್ಮ ಕುರ್ತೀಸಲ್ಲಿ ಏನಾದರೂ ಸಿಲ್ವರ್ ಟೋನ್ ಏನಾರಿದ್ರೆ, ಅದಕ್ಕೆ ಯು ಕ್ಯಾನ್ ಮ್ಯಾಚ್ ದಿಸ್ ಒನ್. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಗೇನ್ ಇದು ಕೂಡ ನನಗೊಂದು ಕೊಲಾಬ್ರೇಷನಲ್ಲಿ ಕಳಿಸಿದ್ದು. ಇದನ್ನು ಇವತ್ತವರೆಗೂ ಹಾಕ್ಕೊಂಡಿಲ್ಲ ನಾನು, ಕೊಲಾಬ್ರೇಷನಿಗೆ ಅಂತ ಮಾತ್ರ ಹಾಕಿದ್ದೆ. ಬಟ್ ಯಾವುದಕ್ಕೂ ಸ್ಟೈಲ್ ಮಾಡೋಕ್ಕೆ ಅಂತ ಹಾಕಿಲ್ಲ. ಮೇ ಬಿ ಇನ್ ದ ಅಪ್ಕಮಿಂಗ್ ಡೇಸ್ ಹಾಕೊಬೇಕು ಇದನ್ನು. ಲೆಟ್ ಮಿ ಸಿ. ಸೊ ಈ ಥರ ಕಾಣಿಸುತ್ತೆ ಇದು. ಹೀಗೆ ಇದ್ರದ್ದು ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ ಎಷ್ಟು ಅಂತ ಅಂದ್ಬಿಟ್ಟು. ಅಗೇನ್ ಇದನ್ನು ಕೂಡ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ, ಆಲ್ ದೋಸ್ ಇನ್ ದ ಸೇಮ್ ಇನ್ಸ್ಟಾಗ್ರಾಮ್ ಪೇಜಲ್ಲೇ ನಾನು ತೊಗೊಂಡಿದ್ದು. ಐ ಮೀನ್ ಕಳಿಸಿದ್ದು ನನಗಿದು ಕೊಲಾಬ್ರೇಷನಲ್ಲಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಹೀಗೆ ಕಾಣಿಸುತ್ತೆ. ಹೀಗೆ. ಸೊ ಇದ್ರದ್ದು ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ. ಇದ್ರ ಮೇಲೆ ಯು ಕ್ಯಾನ್ ಸಿ ರೆಡ್ ಸ್ಟೋನ್ಸ್ ಇದೆ, ಗ್ರೀನ್ ಸ್ಟೋನ್ಸ್ ಇದೆ, ವೈಟ್ ಸ್ಟೋನ್ಸ್ ಇದೆ. ಇದೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಮೇಕ್ ಶೋರ್ ಯು ವೇರ್ ಇಟ್ ವಿತ್ ಅ ಸಿಂಪಲ್ ಸ್ಯಾರಿ. ಸಿಂಪಲ್ ಸ್ಯಾರಿ ಏನಾರಿದ್ರೆ, ಅದು ಸಿಲ್ಕ್ ಸ್ಯಾರಿ ಏನಾರಿದ್ರೆ ಅದ್ರ ಮೇಲೆ ಹಾಕೊಳ್ಳಿ. ಇಲ್ಲ ಅಂತ ಅಂದರೆ ಒಂದು ಸಿಂಪಲ್ ಕುರ್ತಿ ಏನಾರಿದ್ರೆ ಅದ್ರ ಮೇಲೆ ಹಾಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜಾಸ್ತಿ ಝರಿ ಆಗಿ ತುಂಬ ವರ್ಕ್ ಏನಾರಿರೋ ಸ್ಯಾರಿ ಮೇಲೆ ಹಾಕೋಕೆ ಹೋಗ್ಬೇಡಿ, ಬಿಕಾಸ್ ಇಟ್ ಮೈಟ್ ಲುಕ್ ಸ್ವಲ್ಪ ಜಾಸ್ತಿ ಅನ್ನೋ ಥರ ಕಾಣಿಸುತ್ತೆ. ಇಸ್ ವಾಟ್ ಐ ಥಿಂಕ್. ಸೊ ಯು ಕ್ಯಾನ್ ಪೇರ್ ಇಟ್ ದ್ಯಾಟ್ ವೇ. ಸೊ ಇನ್ನೊಂದು ಲಾಸ್ಟ್ ನೆಕ್ ಪೀಸ್ ನಾನು ತೋರಿಸ್ತೀನಿ. ಇದು ನಾನು ಸ್ವಲ್ಪ ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನಾನು ನನ್ನ ಮದುವೆಗೆ ಅಂತ ತೊಗೊಂಡಿದ್ದಂಥ ನೆಕ್ ಪೀಸ್ ಇದು. ದಿಸ್ ಇಸ್ ನಾಟ್ ಗೋಲ್ಡ್. ಸೊ ಇದ್ರ ಮೇಲೆ ನೋಡಿ ಈ ಥರ ಇದೆ, ಹಾಕಿ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಈ ಸ್ಯಾರಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಏನಾದರೂ ನಿಮ್ಮ ಹತ್ರದ ರಿಲೇಟಿವ್ ಏನಾದರೂ ಇದ್ದರೆ ಸಿಲ್ಕ್ ಸ್ಯಾರೀಸ್ ಮೇಲೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ನನ್ನ ಮದುವೆಗೆ ಅಂತ ತೊಗೊಂಡಿದ್ದು. ಸೊ ಚೆನ್ನಾಗಿ ಕಾಣಿಸ್ಬೋದು ನನ್ನ ಮದುವೆ ಸ್ಯಾರಿಗೆ ಅಂತ ಅಂದ್ಬಿಟ್ಟು. ಅಂತ ನಾನು ತೊಗೊಂಡಿದ್ದಂಥ ಇನ್ಸ್ಟಾಗ್ರಾಮ್ ಸ್ಟೋರ್ ಬಂದು ಅರವೇ ಚೆನ್ನೈ ಅಂತ ಅದು. ಆ್ಯಂಡ್ ಅದ್ರದ್ದು ಕಾಸ್ಟ್ ಬಂದು ಐ ಥಿಂಕ್ ಇಟ್ ವಾಸ್ 4000 ಏನೋ ಅನ್ಕೊತೀನಿ. 4000 ಏನೋ ಕಾಸ್ಟ್ ಆಯಿತು. ಇದ್ರ ಜೊತೆ ಯಾವ ಇಯರಿಂಗ್ಸ್ ಕೂಡ ಇಲ್ಲ, ಬರೀ ನೆಕ್ ಪೀಸ್ ಮಾತ್ರ. ಸೊ ಅದೊಂದು ಲಾಸ್ಟ್ ಒನ್. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಫ್ರೆಂಡ್ ಇದ್ದಾರಲ್ಲ, ಅವ್ರದ್ದು ಬ್ರೈಡ್ಸ್ ಮೇಡ್ಸಿಗೆ ಕೊಟ್ಟಿದ್ದಂಥ ಬಾಕ್ಸ್ ಇದು. ನಾನು ಅದನ್ನು ಎಲ್ಲ ನೀಟಾಗಿ ಅದೆಲ್ಲ ತೆಗೆದುಬಿಟ್ಟು ನನ್ನ ಜ್ಯುವೆಲ್ರಿ ಇಟ್ಕೊಂಡಿದ್ದೀನಿ ಇದರಲ್ಲಿ. ಸೊ ಇವಾಗ ನೋಡ್ಬೋದು, ಅವ್ರ ಇನ್ವಿಟೇಷನ್ ಕಾರ್ಡು ಕೂಡ ಇದೆ ಇದರಲ್ಲಿ. ಹಾಂ, ಆವಾಗಲೇ ಒಂದು ತೋರಿಸಿದ್ದೆ ಅಲ್ವಾ ಕಟ್ಟಾಗಿತ್ತು ಅಂತ ಅಂದ್ಬಿಟ್ಟು, ಇದೇ ನೆಕ್ ಪೀಸ್ ಕಟ್ಟಾಗಿದ್ದು. ಸೊ ಈ ನೆಕ್ ಪೀಸ್ ಕಟ್ಟಾಗಿದ್ದನ್ನ ನಾನು ಆ ಥರ ಚಿಕ್ಕದಾಗಿ ಒಂದು ಚೈನ್ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಒರಿಜಿನಲ್ ಒನ್. ಇದು ಬಂದು ಮೀನಾ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟೋರಲ್ಲೇ ನಾನು ತೊಗೊಂಡಿದ್ದನ್ನು ಲಾಂಗ್ ಬ್ಯಾಕ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕಿದಾಗಂತೂ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಹಾಂ, ಇದನ್ನು ನಾನು ಐ ಡೋಂಟ್ ರಿಮೆಂಬರ್ ಇದನ್ನು ಯಾವ ಸ್ಟೋರಲ್ಲಿ, ಐ ಮೀನ್ ಇದನ್ನು ಯಾವ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ತೊಗೊಂಡೆ ಅಂತ ನನಗೆ ಗೊತ್ತಿಲ್ಲ. ಇದು ನಾನು ಹಲ್ದಿಗೆ ಅಂತ ತೊಗೊಂಡಿದ್ದು. ಸೊ ಯು ಕ್ಯಾನ್ ಸಿ ಲಿಲ್ ಬಿಟ್ ಆಫ್ ಯೆಲ್ಲೋ ಸ್ಟೇನ್ಸ್ ಇದ್ರ ಮೇಲೆ. ಜಸ್ಟ್ ಹಲ್ದಿಗಷ್ಟೇ ಹಾಕ್ಕೊಂಡಿದ್ದೆ, ಅದಾದಮೇಲೆ ನಾನು ಹಾಕ್ಕೊಂಡೇ ಇಲ್ಲ. ಮೇ ಬಿ ಫ್ಯೂಚರಲ್ಲಿ ಏನಾದರೂ ಬೇರೆ ಫಂಕ್ಷನ್ಸ್ ಏನಾರಿದ್ದರೆ ಮೇ ಬಿ ಐ ಮೈಟ್ ಯೂಸ್ ಇಟ್, ಆರ್ ಈ ಥರನೇ ಇರುತ್ತೆ ಅದು. ಆ್ಯಂಡ್ ದಿಸ್ ಒನ್, ಇದು ಪರ್ಲ್ ನೆಕ್ ಪೀಸ್ ವಿಚ್ ಐ ಗಾಟ್ ಇಟ್ ಫ್ರಮ್ ಅಮೆಝಾನಲ್ಲೇ ತೊಗೊಂಡಿದ್ದು. ಈ ಥರ ಇದೆ. ಇದು ಆಲಿಯಾ ಭಟ್ ಒಂದು
ಇವೆಂಟಿಗೆ ಅಂತ ಶಿ ವೋರ್ ಇಟ್ ಫಾರ್ ಅ ವೈಟ್ ಸ್ಯಾರಿ. ಸೊ ಆ ಲುಕ್ ನೋಡಿಬಿಟ್ಟು ನನಗೆ ಐ ಫೆಲ್ಟ್ ರಿಯಲಿ ಪ್ರಿಟಿ ಅಂತ ಅನ್ನಿಸ್ತು. ಸೊ ಐ ರಿಯಲಿ ವಾಂಟೆಡ್ ದಿಸ್ ನೆಕ್ ಪೀಸ್ ಆ್ಯಂಡ್ ಪರ್ಲ್ಸ್ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ನನಗೆ. ಸೊ ದ್ಯಾಟ್ಸ್ ದ ರೀಸನ್ ಎಲ್ಲಿ ಅಫೋರ್ಡಬಲ್ ಆಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಇನ್ ಅಮೆಝಾನ್. ಸೊ ಎಂಡ್ಸಲ್ಲಿ ಈ ಥರ ಬರುತ್ತೆ ಇದು ಲುಕ್ಸ್. ಇದನ್ನು ಶಾರ್ಟರ್ ವೇಯಲ್ಲೂ ಹಾಕೊಬೋದು, ಇಲ್ಲ ಲಾಂಗರ್ ವೇಯಲ್ಲೂ ಈ ಥರ ವೇನೂ ಹಾಕೊಬೋದು, ಅಪ್ ಟು ಯು. ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ಇಟ್ ವಾಸ್ $799 or $899 ಅನ್ಕೊತೀನಿ. ಸೊ ಆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಪರ್ಲ್ಸ್ ನನಗೆ ಸಿಕ್ಕಿದ್ದು, ವಿಚ್ ಐ ಲವ್ ಇಟ್. ದಿಸ್ ಒನ್ ಇದು ಕೂಡ ಅಗೇನ್ ಇನ್ಸ್ಟಾಗ್ರಾಮ್ ಸ್ಟೋರಲ್ಲಿ ನಾನು ತೊಗೊಂಡಿದ್ದು, ವೆರಿ ಲಾಂಗ್ ಟೈಮ್ ಅಗೋ ಇದು ನಾನು ತೊಗೊಂಡಿದ್ದು. ಈ ಥರ ಒಂದು ಬ್ಲ್ಯಾಕ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ಅಗೇನ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಇದ್ರ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು, ಐ ಡೋಂಟ್ ರಿಮೆಂಬರ್. ಇದು ಇನ್ನೊಂದು ನನ್ನ ಫ್ರೆಂಡು ನನಗೆ ಗಿಫ್ಟ್ ಮಾಡಿದ್ದು, ಡೆಲ್ಲಿಯಿಂದ ತಂದು ನನಗೆ ಕೊಟ್ಟಿದ್ದು. ಈ ಥರ ಸ್ಟೈಲಿಂಗ್ ಪರ್ಪಸಿಗೆ ಯೂಸ್ ಮಾಡ್ಕೊಬೋದು ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ದಟ್ಸ್ ಇಟ್. ಇದಷ್ಟು ನನ್ನ ನೆಕ್ ಪೀಸಸ್ ಕಲೆಕ್ಷನ್ ಡನ್. ಸೊ ಇವಾಗ ಓಕೆ, ಲೆಟ್ ಮಿ ಫಿನಿಶ್ ವಿತ್ ದಿಸ್ ಒನ್. ಇದು ಬಂದು ತಲೆಗೆ ಮಾಂಗ್ ಟೀಕಾ ಹಾಕೊತೀರಲ್ಲ ಅದು. ಇದು ಬಂದು ನನ್ನ ವಿಕ್ಟೋರಿಯನ್ ಜ್ಯುವೆಲ್ರೀಸ್ ಇದೆಲ್ಲ ಅದಕ್ಕೆ ಅಂತ ನಾನು ತೊಗೊಂಡಿದ್ದಂಥ ಇದು ಮಾಂಗ್ ಟೀಕಾ. ಇದೊಂದು ಇದು ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ದಿಸ್ ಒನ್ ಫ್ರಮ್ ಚಿಕ್ಕಪೇಟೆ. $599 ಏನೋ ಆಗಿರ್ಬೇಕು ನನಗದು. ಇದೊಂದು ದಿಸ್ ಒನ್. ಇದು ಆ್ಯಕ್ಚುಲಿ ನಮ್ಮ ಅಕ್ಕ, ಅದು ಅವಳು ಯೂಸ್ ಮಾಡ್ತಾ ಇರಲಿದ್ದನ್ನು ನಾನು ಕೊಡು ನನಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ. ಸೊ ಗೊತ್ತಿಲ್ಲ ಎಲ್ಲಿ ತೊಗೊಂಡ್ಲು ಅಂತ ಅಂದ್ಬಿಟ್ಟು. ಇನ್ನೊಂದು ಹಳೇದೇ ಇದು. ಐ ಥಿಂಕ್ ನಾನು ಇದು ಕುಶಾಲ್ಸಲ್ಲಿ ತೊಗೊಂಡಿದ್ದು ಅಂದ್ಕೊತೀನಿ. ದಿಸ್ ವಾಸ್ ಅಗೇನ್ $599 ಏನೋ ಅಂದ್ಕೊತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಅದೊಂದು. ಇದು ನನ್ನ ರಿಸೆಪ್ಷನ್ಗಂತ ತೊಗೊಂಡಿದ್ದು ಇದನ್ನು, ಬಟ್ ನಾನು ರಿಸೆಪ್ಷನ್ಗೆ ಹಾಕಲೇ ಇಲ್ಲ. ಯಾಕೋ ನನ್ನದು ಡೈಮಂಡ್ ಜ್ಯುವೆಲ್ರಿ ಜೊತೆ ಮ್ಯಾಚ್ ಆಗ್ತಾನೇ ಇರಲಿಲ್ಲ. ಸೊ ಐ ವಾಸ್ ಲೈಕ್ ಬೇಡ ಪರವಾಗಿಲ್ಲ ಇದು ನಾನು ಹಾಕಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೊ ಇವತ್ತವರೆಗೂ ಹಾಕಕ್ಕೆ ನಂಗೆ ಸಿಕ್ಕಿಲ್ಲ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ಒಂದು $399 ಏನೋ ಕಾಸ್ಟ್ ಆಗಿದೆ. ಇದ್ರ ಮೇಲೆ ವೈಟ್ ಸ್ಟೋನ್ಸ್ ಇದೆ. ಇದನ್ನು ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಇದನ್ನು. ಸೊ ಇದಿಷ್ಟು ಬಂದು ನನ್ನ ಮಾಂಗ್ ಟೀಕಾ, ಬೈತಲೆ ಬಟ್ಟು. ಇದನ್ನು ಬೈತಲೆ ಬಟ್ಟು ಅಂತ ಕರೀತಾರೆ. ಸೊ ದ್ಯಾಟ್ಸ್ ಒನ್. ಆ್ಯಂಡ್ ನನ್ನ ಫೇವ್ರೆಟ್, ಸೊ ಇದು ನನ್ನ ಫೇವ್ರೆಟ್ ಜ್ಯುವೆಲ್ರಿ ಅಂತ ಕರಿಬೋದು. ನನಗೆ ಇಲ್ಲಿ ಈಗ ಹಾಕೊತಾರಲ್ಲ ಇಯರ್ ಚೈನ್ಸು, ಅದು ತುಂಬ ಇಷ್ಟ ನನಗೆ. ನನ್ನ ಪರ್ಸ್ನಲಿ ನನ್ನ ಕಿವಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ಸೊ ಐ ವಿಲ್ ಶೋ ಯು ಮೈ ಕಲೆಕ್ಷನ್ಸ್. ಇದೊಂದಿದೆ. ಇದು ಬಂದು ನಾನು ಕುಶಾಲ್ಸಲ್ಲಿ ತೊಗೊಂಡಿದ್ದು. ದಿಸ್ ಅಲೋನ್ ಕಾಸ್ಟೆಡ್ ಮೀ 1000 ಸಮಥಿಂಗ್ ಈ ಥರ. ಇದ್ರ ಮೇಲೆ ರೆಡ್ ಸ್ಟೋನ್ಸ್ ಇದೆ. ಸೊ ಇದು ನಾನು ಕುಶಾಲ್ಸಲ್ಲಿ ತೊಗೊಂಡಿದ್ದು 1000 ಏನೋ ಆಗಿತ್ತಿದ್ದು. ಸೊ ದ್ಯಾಟ್ ಈಸ್ ಒನ್. ಇನ್ನೊಂದಿದೆ ದಿಸ್ ವೇ, ಈ ಥರ ಹಿಂಗೆ ಹಾಕೊಳ್ಳೋದು. ಸೊ ಇದು ನಾನು ಲಾಂಗ್ ಬ್ಯಾಗ್ ತೊಗೊಂಡಿದ್ದು ನಮ್ಮ ಅಕ್ಕ ಮದುವೆಗೆ ಅಂತ ಅಂದ್ಬಿಟ್ಟು, ವಿಚ್ ಐ ಡೋಂಟ್ ರಿಮೆಂಬರ್ ಎಷ್ಟು ಪೇ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ ಈಸ್ ಒನ್. ಇನ್ನೊಂದಿದೆ. ಇದರಲ್ಲಿ ವೈಟ್ ಪರ್ಲ್ ಇಲ್ಲ. ಇದರಲ್ಲಿ ಇತ್ತಲ್ಲ ವೈಟ್ ಪರ್ಲು, ಆ ಥರ ಇಲ್ಲ ಇದನ್ನು. ಇದು ಸ್ವಲ್ಪ ಜಸ್ಟ್ ಗೋಲ್ಡ್ ಇದೆ, ಹೀಗೆ ಕಾಣಿಸುತ್ತೆ. ದ್ಯಾಟ್ ಈಸ್ ಒನ್. ಆ್ಯಂಡ್ ಇದು ತುಂಬ ಜನ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಇದು ನನಗೆ ಜಸ್ಟ್ ಕಾಸ್ಟ್ ಆಗಿದೆ $100 ಅಷ್ಟೇ. ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಒಂದು ಔಟ್ಫಿಟ್ಟಿಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಓಕೆ, ಇದೇ ಥರ ಜ್ಯುವೆಲ್ರಿ ಹಾಕ್ಕೊಬೇಕು, ಇದೇ ಥರ ಇಯರಿಂಗ್ಸ್ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನನಗೆ ಈ ಥರ ವೈಟ್ ಸ್ಟಡೆಡ್ ಇಯರ್ ಚೈನ್ ಬೇಕಿತ್ತು. ಸೊ ಎಲ್ಲ ಕಡೆ ಹುಡುಕ್ಬೇಕಾದ್ರೆ ಐ ಫೆಲ್ಟ್ ಎಲ್ಲ ಕಡೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ ಅನ್ನಿಸ್ತು. ಸೊ ಐ ಥಾಟ್ ಓಕೆ, ಒಂದು ಸತಿ ಮೀಶೋದಲ್ಲಿ ನೋಡೋಣ, ಏನಾದರೂ ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂದ್ರೂ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ದಟ್ಸ್ ವೆನ್ ಐ ಗಾಟ್ ದಿಸ್. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಟ್ ಲುಕ್ಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಇಟ್ಸ್ ವರ್ತ್ ಇನ್ವೆಸ್ಟಿಂಗ್ ಆನ್ ದಿಸ್ ಒನ್. ಬಟ್ ಸ್ವಲ್ಪ ಡೆಲಿಕೇಟ್ ಆಗಿದೆ.
ಜೋರಾಗಿ ಎಳೆಯೋದಾಗಲಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಕಿತ್ತೋಗ್ಬಿಡುತ್ತೆ ಬೇಗ. ಸೊ ಯಾ, ಎರಡೂ ಕಿವಿಗೂ ಬರುತ್ತೆ ಅಗೇನ್. ಸೊ ದಿಸ್ ಈಸ್ ಮೈ ಇಯರ್ ಚೈನ್ಸ್. ಆ್ಯಂಡ್ ಇನ್ನೊಂದು ನನ್ನ ಹತ್ರ ಒಂದು ಸಿಲ್ವರ್ದು ನೋಸ್ ಪಿನ್ ಇತ್ತು. ಅದೇನಾಯಿತು ನನ್ನ ಮದುವೆ ಟೈಮಲ್ಲಿ, ಎಸ್ಪೆಷಲಿ ನನ್ನ ಬೀಗ್ರೂಟ ಟೈಮಲ್ಲಿ ಇಟ್ ವಾಸ್ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ದಕ್ಕೆ ಮುರಿದೇ ಹೋಗ್ಬಿಡ್ತು ಅದು. ಸೊ ಐ ನೀಡ್ ಟು ಗೆಟ್ ಇಟ್ ಫಿಕ್ಸ್ಡ್. ಅದು ನನ್ನ ಹತ್ರ ಇಲ್ಲ, ಫಿಕ್ಸ್ ಮಾಡಿಸ್ಬೇಕು. ಮೇ ಬಿ ಅಮ್ಮ ಮನೇಲಿ ಇರಬೇಕೇನೋ ಅದು. ಐ ವಿಲ್ ಹ್ಯಾವ್ ಟು ಗೋ ಗೆಟ್ ಇಟ್ ಫಿಕ್ಸ್ಡ್. ಅಪಾರ್ಟ್ ಫ್ರಮ್ ದ್ಯಾಟ್ ಇದೆಲ್ಲ ಮರಾಠಿ ಅವ್ರದ್ದು ಮೂಗುತ್ತಿ ಇದೆಲ್ಲ ಈ ಥರ. ಸೊ ಇದನ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ, ಇದು ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಈಗ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಇದನ್ನು ಪಿಯರ್ಸ್ ಮಾಡಿರೋರಿಗೆ ಮಾತ್ರ ನೀಟಾಗಿ ಹೋಗಿ ಕುತ್ಕೊಳ್ಳುತ್ತೆ ಇದು. ನಾನು ಪಿಯರ್ಸ್ ಮಾಡಿಸಿಲ್ಲಲ್ಲ, ಸೊ ಇದು ಉಲ್ಟಾ ಹೋಗಿ ಕುತ್ಕೊಳ್ಳುತ್ತೆ. ಸೊ ಇಲ್ಲಿಗೇನಾದರೂ ನೀವು ಇಯರಿಂಗ್ ಹುಡುಕ್ತಾ ಇದ್ದರೆ ದಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್ ಇವಾಗ. ಒಂದು ಸ್ವಲ್ಪ ಮುಂಚೆ ಎಲ್ಲ ಅಷ್ಟೊಂದೇನು ಟ್ರೆಂಡಲ್ಲಿ ಇರಲಿಲ್ಲ, ಸೊ ಅಷ್ಟೊಂದೇನು ಕಾಸ್ಟ್ಲಿನೂ ಇರಲಿಲ್ಲ. ಹಾಗೆ ನಾನು ಹುಡುಕ್ಬೇಕಾದ್ರೆ ಐ ಫೆಲ್ಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಟ್ ದೆನ್ ಐ ವಾಂಟೆಡ್ ಟು ವೇರ್ ಇಟ್, ಹಾಕೋಬೇಕು ಅನ್ನೋ ಕೂಡ ಆಸೆನೂ ಇತ್ತು. ಸೊ ಅದಕ್ಕೇನು ಮಾಡಿದೆ, ನನ್ನ ಹತ್ರ ಇದ್ದಿದ್ದು ಮೂಗುತಿ ಇತ್ತಲ್ಲ, ಈ ಮರಾಠಿ ಮೂಗುತಿ, ಸೊ ಅದನ್ನು ನಾನು ಇದು ಅದೇನೋ ಕರೀತಾರೆ, ಐ ಡೋಂಟ್ ನೋ, ಬಟ್ ಇಂಗ್ಲೀಷಲ್ಲಿ ಇಯರ್ ಕಫ್ ಅಂತ ಕರೀತಾರೆ. ಸೊ ಆ ಥರ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದನ್ನೆಲ್ಲಾನು ದಿಸ್ ವೇ. ಇವಾಗಿನ ಸ್ವಲ್ಪ ಟ್ರೆಂಡಲ್ಲಿ ನಡೀತಾ ಇದೆ, ಸೊ ಐ ಯೂಸ್ ಇಟ್ ದ್ಯಾಟ್ ವೇ. ಇಟ್ ವಾಸ್ ವರ್ತ್ ಇನ್ವೆಸ್ಟಿಂಗ್ ಆ್ಯಕ್ಚುಲಿ. ಅವಾಗ ಅನ್ನಿಸ್ಲಿಲ್ಲ, ಬಟ್ ಇವಾಗ ಅನ್ನಿಸ್ತಾ ಇದೆ. ಅದಷ್ಟು. ಆ್ಯಂಡ್ ಈ ಕ್ಯೂಟ್ ಟಿಫಿನಿ ಬಾಕ್ಸಲ್ಲಿ ಏನಿದೆ ಅಂತ ಅಂದರೆ ಇಯರಿಂಗ್ಸ್. ಸೊ ಇದು ಬಂದು ಸಿಲ್ವರ್ ಇಯರಿಂಗ್. ನನಗೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ ಕಳಿಸಿದ್ದನ್ನು, ಐ ಡೋಂಟ್ ರಿಮೆಂಬರ್ ಎಷ್ಟು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಕೂಡ ನಾನೊಂದು ಇನ್ಸ್ಟಾಗ್ರಾಮ್ ಸ್ಟೋರಲ್ಲೇ ತೊಗೊಂಡಿದ್ದು. ಇದು ವೆರಿ ವೆರಿ ಲಾಂಗ್ ಬ್ಯಾಕ್ ನಾನು ತೊಗೊಂಡಿದ್ದನ್ನು. ಅಗೇನ್ ಐ ಡೋಂಟ್ ರಿಮೆಂಬರ್ ಎಷ್ಟು ನಾನು ಪೇ ಮಾಡಿದೆ ಅಂತ ಅಂದ್ಬಿಟ್ಟು. ಇದು ರೀಸೆಂಟ್ ತೋರಿಸ್ತೀನಿ. ಇದು ರೀಸೆಂಟಾಗಿ ನಾನು ಸೋಷಲ್ಸ್ಗೆ ಹೋಗಿದ್ದೆ, ಇಂದಿರಾನಗರ್ ಸೋಷಲ್ಸಲ್ಲಿ. ಅಲ್ಲಿ ಇಯರಿಂಗ್, ಈ ಥರದ್ದು ಇಯರಿಂಗ್ ಇತ್ತು, ವಿಚ್ ದೇ ಡೂ ಇಟ್. ದೀಸ್ ಆರ್ ಆಲ್ ಹ್ಯಾಂಡ್ ಮೇಡ್. ಇದೆಲ್ಲ ಈ ಥರ ಇದೆ. ಇಟ್ಸ್ ವೆರಿ ನೈಸ್, ನನಗೆ ತುಂಬ ಇಷ್ಟ ಆಯ್ತಿದ್ದು. ಹಿಂಗೆ ಕಾಣಿಸುತ್ತೆ. ಸೊ ಬೇಕು ಅಂತ ತೊಗೊಂಡು ಬಂದೆ. ದಿಸ್ ವಿಸ್ $7.99 ಏನೋ ಅನ್ಕೊತೀನಿ. ಅದು ದ್ಯಾಟ್ ಇಯರಿಂಗ್ ಕಾಸ್ಟೆಡ್ ಮಿ $7.99 ಅಥವಾ $8.99 ಏನೋ ಅನ್ಕೋತೀನಿ. ದ್ಯಾಟ್ ಒನ್. ಇದು ಬಂದು ಆ ಚೈನಿಂದು ಸೆಟ್. ಇದು ಹೀಗೆ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಓ ಯಾ, ಇಯರಿಂಗ್ ಬಂದಿದೆ ಕರೆಕ್ಟ್. ಅದಕ್ಕೆ ಐ ಫರ್ಗಾಟ್ ಟು ಟೆಲ್ ಯು. ನಾನು ಆಗಲೇ ಒಂದು 3 ಲೇಯರ್ದು ನೆಕ್ ಪೀಸ್ ತೋರಿಸ್ದೆ ಅಲ್ವಾ, ಇಷ್ಟು ಅಗ್ಲ ಇರೋದು. ಅದಕ್ಕೆ ಇಯರಿಂಗ್ ಕೂಡ ಬಂದಿದೆ. ಐ ಫರ್ಗಾಟ್ ಆ್ಯಕ್ಚುಲಿ, ಐ ಆಮ್ ಸೊ ಸಾರಿ. ಈ ಥರ ಇದನ್ನಂತೂ ತುಂಬ ಸತಿ ಹಾಕಿದ್ದೀನಿ. ಆ ನೆಕ್ ಪೀಸ್ನೂ ಅಷ್ಟು ಹಾಕಿಲ್ವೇನೋ, ಇದನ್ನಂತೂ ನಾನು ತುಂಬ ಅಂದರೆ ತುಂಬ ಸತಿ ಹಾಕಿದ್ದೀನಿ. ಎಲ್ಲದಕ್ಕೂ ಹಾಕ್ತೀನಿ ನಾನು ಇದನ್ನು. ಆ್ಯಂಡ್ ಅಷ್ಟು ಭಾರನೂ ಅನಿಸಲ್ಲ. ಇಟ್ ಫೀಲ್ಸ್ ಲೈಟ್ ವೆಯ್ಟ್ ಆ್ಯಕ್ಚುಲಿ. ಚೆನ್ನಾಗಿದೆ ಇದು. ಹಾಂ, ಇದೊಂದಿದೆ. ಇದು ಬಂದು ನಮ್ಮ ಅತ್ತೆದಿದು ಸಿಲ್ವರ್ ಇಯರಿಂಗ್ಸ್. ಅವ್ರು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಇದು ಸೊ ಎಷ್ಟಾಯಿತು ಏನಂತ ಗೊತ್ತಿಲ್ಲ, ಬಟ್ ಸಿಮಿಲರ್ ಒನ್ಸ್ ಬಂದು ಕಾಂಶಿ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟೋರ್ ಇದೆ. ಆ ಇನ್ಸ್ಟಾಗ್ರಾಮ್ ಸ್ಟೋರಲ್ಲಿ ಯು ಕ್ಯಾನ್ ಫೈಂಡ್ ದ ಸೇಮ್ ಇಯರಿಂಗ್ಸ್. ಅದೊಂದು. ಆ್ಯಂಡ್ ಇದು ಕೂಡ ಸೆಟ್ ಜೊತೆನೇ ಬಂದಿದ್ದು. ಹೀಗೆ 2 ಸ್ಮಾಲ್ ಇಯರಿಂಗ್ಸ್. ಆಗಲೇ ಒಂದು ಚೋಕರ್ ತೋರಿಸ್ತೆ ಅಲ್ವಾ, ಅದನ್ನು ನೀವು ಕೈಗೆ ಕೂಡ ನಾವು ಹಾಕೊಬೋದು ಅಂತ ಅಂದ್ಬಿಟ್ಟು ಆ ಚೋಕರಿಗೆ ಬಂದಂಥ ಇಯರಿಂಗ್ ಇದು ಸೆಟ್ ಉಂಟು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದೊಂದು. ಇದು ಕೂಡ ಒಂದು ಸೆಟ್ ಜೊತೆ ಬಂದಿದ್ದಂಥ ಇಯರಿಂಗ್ ಆ್ಯಕ್ಚುಲಿ. ಇದು ನಮ್ಮ ಅಕ್ಕದು. ಐ ಡೋಂಟ್ ರಿಮೆಂಬರ್ ಅವಳು ಎಲ್ಲಿ ತೊಗೊಂಡ್ಲು ಅಂತ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ಆಯಿತು ಇಯರಿಂಗು. ಸೊ ಅವಳಿಗೆ ಗೊತ್ತಿಲ್ಲದಲ್ಲೇ ತೊಗೊಂಡು ಬಂದುಬಿಟ್ಟಿದ್ದೀನಿ ನಾನು, ಕೊಡು ನನಗೆ ಬೇಕು ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದನ್ನು ಕೂಡ ನಾನು ತುಂಬ ಸತಿ ಹಾಕಿದ್ದೀನಿ. ಇದು ಎಷ್ಟು ಕಾಸ್ಟು ಮತ್ತು ಎಲ್ಲಿ ತೊಗೊಂಡ್ಲು ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಇದನ್ನು ವಾಪಸ್ ಇಡಲಿಲ್ಲ ಅಂದರೆ ನನಗೆ ಕೆಲಸ. ಆಮೇಲೆ ಐ ವಿಲ್ ಹ್ಯಾವ್ ಟು ಸಿಟ್ ಆ್ಯಂಡ್ ಕ್ಲೀನ್ ಇಟ್ ಅಗೇನ್.
ಅದೊಂದು, ಮತ್ತು ಇದೊಂದು ಕೂಡ ಇಯರಿಂಗ್. ಇದನ್ನು ನಾನು ನನ್ನ ಸಂಗೀತಿಗೆ ಅಂತ ತೊಗೊಂಡೆ, ಬಟ್ ದೆನ್ ಸ್ವಲ್ಪ ಓವರಾಗಿ ಕಾಣಿಸ್ತಾ ಇತ್ತು. ಸೊ ಐ ವಾಸ್ ಲೈಕ್ ಬಿಡು, ಹಾಕೋದು ಬೇಡ ಅಂತ ಅಂದ್ಕೊಂಡು ನಾನು ಐ ಡಿಡ್ ನಾಟ್ ವೇರ್ ಇಟ್ ಎಟ್ ಆಲ್. ಸೊ ಈ ಥರ ಇದೆ. ಬಟ್ ಇವಾಗ ಹಾಕೊಬೋದು ಯಾವ್ದಾದ್ರು ಚೆನ್ನಾಗಿರೋ ಕುರ್ತಿಗೋ ಸ್ಯಾರಿ. ಐ ಡೋಂಟ್ ನೋ ಹೌ ಇಟ್ ಮೈಟ್ ಲುಕ್ ಅಂತ ಅಂದ್ಬಿಟ್ಟು, ಬಟ್ ಯಾ ಕುರ್ತಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಾರ್ ದ್ಯಾಟ್ ಯು ಕ್ಯಾನ್ ಸ್ಟೈಲ್ ದಿಸ್ ಒನ್. ಸೊ ಅದೊಂದು ಇಯರಿಂಗ್. ಮತ್ತು ಇಲ್ಲಿ ಆದಷ್ಟು ಒಂದು ಸ್ವಲ್ಪ ಸಿಂಪಲ್ ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ ನಾನು, ಈ ಥರ ಎವ್ರಿ ಡೇ ಪರ್ಪಸ್ಸಿಗೆ ಅಂತ ಅಂದ್ಬಿಟ್ಟು. ಎಲ್ಲಾದರೂ ಇಲ್ಲೇ ಎಲ್ಲರೂ ಆಚೆ ಎಲ್ಲರೂ ಹೋದರೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು, ನಾಟ್ ಫಾರ್ ದ ಫಂಕ್ಷನ್ಸ್ ಬಟ್ ಫಾರ್ ದ ಫೆಸ್ಟಿವಲ್ಸ್ ಅಂತ ಇಟ್ಟಿರೋದು. ಇದೊಂದು ಪರ್ಲ್ ಇಯರಿಂಗು, ಆ ಪರ್ಲ್ ನೆಕ್ ಪೀಸ್ ಇತ್ತಲ್ಲ ಅದ್ರ ಜೊತೆ ಬಂದಂಥ ಇಯರಿಂಗ್ ಇದು. ದಿಸ್ ಒನ್, ಇದು ನಾನು 4th ಬ್ಲಾಕಲ್ಲೇನೋ ತೊಗೊಂಡಿದ್ದು ಇಯರಿಂಗು. ಇದು ಬಂದು ಐ ಥಿಂಕ್ ಲಿಲಿ ಅಂದ್ಕೊತೀನಿ ಅವ್ರ ಹೆಸರು, ಇನ್ಸ್ಟಾಗ್ರಾಮ್ ಸ್ಟೋರಲ್ಲಿ ತೊಗೊಂಡಿದ್ದು. ದಿಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಕ್ಯೂಟ್, ಬ್ರಾಂಚಸ್ ಥರ ಇದೆ ಇದು. ಇದೆಲ್ಲ ನಾನು ಕೊಂಬೋ ಅಲ್ಲಿ ತೊಗೊಂಡಿದ್ದು, ಫಾರ್ 999 ಕೊಂಬೋ ಅಲ್ಲಿ ತೊಗೊಂಡಿದ್ದು. 4-5 ಬಂತು ಇದ್ರ ಜೊತೆಗೆ ಹಾಕಿದ್ದೀನಲ್ಲ, ಅದ್ರ ಜೊತೆನೇ ಇದನ್ನು ಕೂಡ ಬಂದಿದ್ದು. ಸೊ ಲೈಕ್ ದಟ್. ಇದನ್ನು ನಾನು ಐ ಥಿಂಕ್ ನಾನು ಸೆಂಟ್ರಲ್ ಮಾಲಲ್ಲಿ ತೊಗೊಂಡಿದ್ದು ಅನ್ಕೊತೀನಿ ಇದನ್ನು. ವೆನ್ ಐ ವಾಸ್ ಇನ್ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಏನೋ ಮಾಡೋ ಟೈಮಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಈಗಲೂ ತುಂಬ ಚೆನ್ನಾಗಿದೆ ಇದು, ಲುಕ್ಸ್ ನ್ಯೂ. ಇದನ್ನು ಕೂಡ ಆ ಸೆಂಟ್ರಲ್ ಮಾಲಲ್ಲೇ ನಾನು ತೊಗೊಂಡಿದ್ದು ಅದ್ರ ಜೊತೆನೇ. ಎಲ್ಲ ಎಷ್ಟು ಅಂತ ಐ ಹಾನೆಸ್ಟ್ಲಿ ಡೋಂಟ್ ರಿಮೆಂಬರ್. ದಿಸ್ ಒನ್ ಆಲ್ಸೋ. ಸೊ ಈ ಥರ ಇಯರಿಂಗ್ಸ್ ಬೇಕಾಗುತ್ತೆ, ಬಿಕಾಸ್ ನಾನು ತುಂಬ ಕುರ್ತೀಸ್ ಹಾಕ್ತೀನಿ ಅಲ್ವಾ. ಆ್ಯಂಡ್ ಇವಾಗ ಇಲ್ಲಿ ರಿಲೇಟಿವ್ಸ್ ಮನೆಯೆಲ್ಲ ಹೋದಾಗ ನನಗೆ ಒಂದೇ ಗೋಲ್ಡ್ ಇಯರಿಂಗ್ ಹಾಕೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಐ ಟೆನ್ ಟು ಚೇಂಜ್ ಡಿಫ್ರೆಂಟ್ ಇಯರಿಂಗ್ಸ್. ಯಾವ್ದು ಬಟ್ಟೆಗೆ ಯಾವ್ದು ಇಯರಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ, ಡಿಪೆಂಡಿಂಗ್ ಆನ್ ದ್ಯಾಟ್ ಸ್ಟೈಲ್ ಮಾಡ್ಕೊತೀನಿ. ಸೊ ಅದಕ್ಕೆ ಬೇಕಾಗುತ್ತಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ. ಎಲ್ಲಾರು ಆಚೆ ಹೋದಾಗ ಇಫ್ ಐ ಫೀಲ್ ಓಕೆ ಇದನ್ನು ನಾನು ಹಾಕೊಂಡು ಸ್ಟೈಲ್ ಮಾಡ್ಬೋದು ಅಂತ ಅನ್ನೋ ಥರದ್ದೆಲ್ಲ ನಾನು ತಂದು ಇಟ್ಕೊಂಡಿದ್ದೀನಿ. ಇದು ಮೊನ್ನೆ ಕೇರಳ ಹೋದಾಗ ತೊಗೊಂಡು ಬಂದಿದ್ದಂಥ ಸ್ಮಾಲ್ ಸ್ಟಡ್ ಇಯರಿಂಗ್ ಇದು ನನ್ನ ಫೇವ್ರೆಟ್ ಇಯರಿಂಗ್, ಪರ್ಲ್ದು. ಇದು ಕೂಡ ನಾನು ಸೆಂಟ್ರಲಲ್ಲೇ ತೊಗೊಂಡಿದ್ದು. ಇದು ಕೇರಳಲ್ಲಿ ತೊಗೊಂಡೆ. ದಿಸ್ ಆಲ್ ಕಾಸ್ಟೆಡ್ ಮಿ 100 rupees ಅಂದ್ಕೊತೀನಿ ಅಷ್ಟೇ. ಬರೋಷ್ಟು ದಿವಸ ಬರಲಿ, ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ. ಆ್ಯಂಡ್ ದಿಸ್ ಒನ್, ಇದು ಮೀಶೋಲ್ ಅಂತ ತೊಗೊಂಡಿದ್ದನ್ನು. ಇದು ಒಂದು 100 rupees 120 rupees ಇರಬೇಕೇನೋ. ದಿಸ್ ಅವರ್ ಲುಕ್ಸ್. ಇಲ್ಲೊಂದು ಇಯರಿಂಗ್ ಇದೆ, ಇದೊಂದು ಗ್ರೀನ್ ಬೀಡ್ಸ್ ಇದೊಂದು ಇಯರಿಂಗ್. ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ, ಯಾವುದು ಗ್ರೀನ್ ಸ್ಟೋನಿಂದು ಇಯರಿಂಗ್ ಇರಲಿಲ್ಲ. ಸೊ ಐ ಥಾಟ್ ಒಂದು ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಇದೊಂದು ಪುಟಾಣಿ ಇಯರಿಂಗ್ ತಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಅಯ್ಯೋ, ನಂತರ ಅಂತೂ ಹಾಕಿಟ್ಬಿಡಿ, ಇಯರಿಂಗ್ಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ನೀಟಾಗಿ ಒಂದು ಜ್ಯುವೆಲ್ರಿ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿಡಿ. ಇನ್ನೊಂದಿದೆ, ಇದು ನಂದು ಇದು ಕರಿಮಣಿದು. ಎಲ್ಲಾದರೂ ಹೋಗೋ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಪುಟಾಣಿ ಕರಿಮಣಿದೊಂದು ಇಟ್ಕೊಂಡಿದ್ದೀನಿ. ದಟ್ಸ್ ಅ ಸಿಲ್ವರ್ ಕರಿಮಣಿ ಆ್ಯಕ್ಚುಲಿ. ಸೊ ಇದ್ರದ್ದು ಪ್ರೈಸ್ ಐ ಡೋಂಟ್ ರಿಮೆಂಬರ್, ದ್ಯಾಟ್ ಐ ಆಮ್ ಶೋರ್ ಆಫ್. ಆಮೇಲೆ ಇನ್ನೊಂದು ಜೀವಾದಿದೆ, ಇದು ವೆರಿ ರೀಸೆಂಟ್ಲಿ ಅವ್ರು ನನಗೆ ಕೊಲಾಬ್ರೇಷನ್ಗಂತ ಕಳಿಸಿದ್ದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಕೊಲಾಬ್ರೇಷನಿಗೆ ಅಂತ ಬಂದಂಥ ಜ್ಯುವೆಲ್ರಿ ಇದು. ಇದೆಲ್ಲ ಆಲ್ಮೋಸ್ಟ್ ಒಂದು 2000 ಒಳಗಡೆ ಇರುವಂಥ ಸ್ಮಾಲ್ ಮಿನಿಮಲ್ ನೆಕ್ ಪೀಸಸ್ ಇದು. ಅದೆಲ್ಲ ಆಯ್ತಲ್ಲ. ಓಕೆ, ವಾಟ್ ಡು ವಿ ಹ್ಯಾವ್ ಹಿಯರ್? ಮಂಗ್ಟಿ ಕಟನ್. ಓಕೆ, ಈ ಡಬ್ದಲ್ಲಿ ನನ್ನ ಎಲ್ಲ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಇದೆ. ಫಾರ್ ಎಕ್ಸಾಂಪಲ್ ಈ ಥರ ಕೈಗೆ ಬ್ರೇಸ್ಲೆಟ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಒಂದಿಷ್ಟು. ಆಮೇಲೆ ಇದೊಂದು ಇಯರಿಂಗು. ಎಲ್ಲ ಒಂದು 100, 120 ಅಂತ ಅಂದ್ಕೊಳ್ಳಿ ನೀವು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದನ್ನ ನಾನು ಹೇಳ್ತೀನಿ. ಬಟ್ ಇದೆಲ್ಲ ನಾನು ತೊಗೊಂಡಿದ್ದು 4th ಬ್ಲಾಕ್
ಫೋರ್ತ್ ಬ್ಲಾಕು ಮತ್ತು ಈ ಥರ ಸ್ಟ್ರೀಟ್ಸಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರನೇ ತೊಗೊಂಡಿದ್ದು. ಯಾವ ಇನ್ಸ್ಟಾಗ್ರಾಮ್ ಸ್ಟೋರಿಂದನೂ ನಾನು ತೊಗೊಂಡಿಲ್ಲ. ಇದೊಂದು ಅಗೇನ್ ಇದೊಂದು ಸ್ವಲ್ಪ ದೊಡ್ಡದು. ಇದನ್ನು ನೋಡಿರ್ತೀರ ತುಂಬ ಜನ. ಇದೊಂದು ಒಂದಿಷ್ಟು ನಮ್ಮ ಅಕ್ಕದು ತಂದು ಇಟ್ಕೊಂಡಿದ್ದೀನಿ ನಾನು. ಬಿಕಾಸ್ ಐ ಡೋಂಟ್ ವಾಂಟ್ ಹರ್ ಟು ಕಮೆಂಟ್ ನಾವು ಸೇಯಿಂಗ್ ದಟ್ ನನ್ನ ಇಯರಿಂಗ್ ಕೊಡೆ ನನಗೆ ಗೊತ್ತು ಅಲ್ಲಿದೆ ಅಂತ ಅಂದ್ಬಿಟ್ಟು. ಹೌದು, ನನಗೊಂದು ಸ್ವಲ್ಪ ನಮ್ಮ ಅಕ್ಕದು ತಂದು ಇಟ್ಕೊಂಡಿದ್ದೀನಿ. ಬಿಕಾಸ್ ಅವಳಷ್ಟು ಹಾಕೋದಿಲ್ಲ, ಬಟ್ ಸುಮ್ಮನೆ ಇಟ್ಕೊಂಡಿರ್ತಾಳೆ. ಅವಳಿಗೆ ಸ್ವಲ್ಪ ಇಷ್ಟ ಆಯ್ತು ಆಕ್ಸಿಡೈಸ್ಡ್ ಇಯರಿಂಗ್ಸ್ ಎಲ್ಲ. ನಾನು ಒಂದು ಸ್ವಲ್ಪ ಕೊಡು ನನಗೆ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೊಂಡ್ಬಂದಿದ್ದೀನಿ ನಾನು. ಇದು ಬಂದು ಇನ್ಸ್ಟಾಗ್ರಾಮ್ ಸ್ಟೋರಿಂದ ನನಗೆ ಕೊಲಾಬ್ರೇಷನ್ ಅಂತ ಕಳಿಸಿದಂಥ ಬ್ಯೂಟಿಫುಲ್ ಆಕ್ಸಿಡೈಸ್ಡ್ ಇಯರಿಂಗ್. ಈ ಥರ ಬ್ಲ್ಯಾಕ್ ಆಕ್ಸಿಡೈಸ್ ಸಿಗೋದು ಒಂದು ಸ್ವಲ್ಪ ಕಷ್ಟ. ಬಟ್ ಫಾರ್ಚುನೇಟ್ಲಿ ಅವ್ರ ಪೇಜಲ್ಲಿತ್ತು ಆ್ಯಂಡ್ ದೇ ಸೆಂಟ್ ಇಟ್ ಫಾರ್ ಕೊಲಾಬ್ರೇಷನ್. ನಾನೊಂದು ತುಂಬ ಸತಿ ಹಾಕಿದ್ದೀನಿ ಇದನ್ನು. ಐ ಲವ್ ದಿಸ್ ಒನ್. ಇದನ್ನು ಕೂಡ ನಾನು ಜಯನಗರಲ್ಲೇ ತೊಗೊಂಡಿದ್ದು. ಅಗೇನ್ 100-120 ಪ್ರೈಸ್ ರೇಂಜಲ್ಲಿದೆ ಇದು. ಓಕೆ, ದಿಸ್ ಐ ರಿಮೆಂಬರ್. ನಾನು ಕಾಲೇಜ್ ಡೇಸ್ ಲೈಕ್ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತೊಗೊಂಡಿದ್ದಂಥ ಇಯರಿಂಗ್ ಇದು. ಮೈ ಫಸ್ಟ್ ಆಕ್ಸಿಡೈಸ್ಡ್ ಇಯರಿಂಗ್ ಅಂತ ಹೇಳ್ಬೋದು. ಇದನ್ನು ನಾನು ತೊಗೊಂಡಿದ್ದು ಗೋಪಾಲನ್ ಮಾಲಲ್ಲಿ. ಐ ಡಿಂಟ್ ನೋ ಆವಾಗ ಜಯನಗರ್ ಈ ಥರ ಸ್ಟ್ರೀಟ್ಸಲ್ಲೆಲ್ಲ ಮಾರ್ತಾರೆ ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಗೋಪಾಲನ್ ಮಾಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಐ ಸಾ ದಿಸ್ ಇಯರಿಂಗ್. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 400 or 500 rupees ಇನ್ ದ ಮಾಲ್. ನನ್ನ ಫ್ರೆಂಡ್ಸ್ ಹೇಳಿದ್ರು, ಇಲ್ಲಿ ಬೇಡ ಕಣೆ, ತುಂಬ ಕಾಸ್ಟ್ಲಿ ಅನಿಸ್ತಾ ಇದೆ, ಜಯನಗರ್ಗೆ ಹೋದಾಗ ನಾವು ಕೊಡಿಸ್ತೀವಿ ಬಾ. ಐ ವಾಸ್ ಲೈಕ್, ಇಲ್ಲ ಸಿಗೋದಿಲ್ಲ ಅಲ್ಲಿ ಈ ಥರದ್ದು, ನಾನು ತೊಗೊಳ್ಳೇಬೇಕು, ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಬಟ್ ಒಂದು 1-2 years ಆದಮೇಲೆ ಐ ರಿಯಲೈಸ್ಡ್ ಈ ಥರದ್ದೆಲ್ಲ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ನಮಗೆ ಜಯನಗರಲ್ಲಿ ಸಿಗುತ್ತೆ. ಐ ಡೋಂಟ್ ನೋ ವೈ ಐ ಪೇಡ್ 400 or 500 rupees ಫಾರ್ ದಿಸ್ ಅಂತ ಅಂದ್ಕೊಂಡು ಬಂದೆ ನಾನು. ಬಟ್ ಅಲ್ಲಿ ಸ್ಟೋರಿ ಟು ರಿಮೆಂಬರ್. ಫಸ್ಟ್ ಒನ್ ಅಲ್ಲ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದಿದೆ ಚೆನ್ನಾಗಿರೋದು. ಅಗೇನ್ ಜಯನಗರ್. ಇದೊಂದು ಸ್ಮಾಲ್ ಸ್ಟಡ್ಡು. ಇದು ಬಂದು ನಾನು ಮಿಂತ್ರಾಯಿಂದ ತೊಗೊಂಡಿದ್ದು. ಅನೂಕ್ ಅನ್ನೋ ಬ್ರ್ಯಾಂಡ್ ಇದೆ ಅಲ್ಲ, ಆ ಬ್ರ್ಯಾಂಡಿಂದ ನಾನು ತೊಗೊಂಡಿದ್ದು. ಇಟ್ಸ್ ನೈಸ್, ಚೆನ್ನಾಗಿದೆ ಇದು. ಐ ಥಿಂಕ್ ಇದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಅನ್ಕೊತೀನಿ. ದಿಸ್ ಇಸ್ 320 rupees ಏನು ಅನ್ಕೊತೀನಿ ಇದು ಇಯರಿಂಗ್. ಇದು ಮೀಶೋಯಿಂದ ತರಿಸಿದ್ದು ನಾನು. ಸ್ಟಡ್ ಆಗಲೇ ಒಂದು ನೆಕ್ ಪೀಸ್ ನೋಡಿದ್ರಲ್ಲ, ಅದ್ರ ಜೊತೆ ಇಯರಿಂಗ್. ಇದೊಂದು ಹಾಫ್. ಇಯರ್ ಕಫ್ ಅಂತ ಒಂದು ತೊಗೊಂಡಿದ್ದೆ. ಇದು 2 ಬರುತ್ತೆ, ಈ ಕಡೆ ಒಂದು ಈ ಕಡೆಗೊಂದು ಅಂತ ಅಂದ್ಬಿಟ್ಟು. ನನಗೆ ಈ ಕಡೆ ಕುತ್ಕೊಳ್ಳುತ್ತೆ, ಒಂದು ಕಡೆ ಕುತ್ಕೊಳ್ಳೋದು. ಬಿಕಾಸ್ ಐ ಹ್ಯಾವ್ ನೋ ಬೋನ್ ಹಿಯರ್, ಅಂದರೆ ಸಪೋರ್ಟಿಂಗ್ ಬೋನ್ ಇಲ್ಲ ನನ್ನ ಕಿವಿಲಿ. ಸೊ ಅದರಿಂದ ನನ್ನ ಇಯರ್ ಕಫ್ನ ನಾನು ಹಾಕೋಕ್ಕೆ ಆಗೋದಿಲ್ಲ. ದೋ ಐ ಲವ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಯರ್ ಕಫ್ಸ್ ಅಂದರೆ, ಬಟ್ ಐ ಕಾಂಟ್ ವೇರ್ ಇಟ್. ನಂಗೆ 2 ಕಿವಿಗೂ ಹಾಕೋಕ್ಕಾಗೋದಿಲ್ಲ. ಸೊ ಐ ಹ್ಯಾವ್ ಗಿವನ್ ಅಪ್ ಆನ್ ಇಟ್. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ, ನನಗೆ ಈ ಥರ ಡಿಫೆಕ್ಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಈ ಥರ ಸ್ಪೆಷಲ್ ಪರ್ಸನ್ ಅಂತ ಅಂದ್ಬಿಟ್ಟು ತೊಗೊಳ್ಳೋದೇನೋ ತೊಗೊಂಡ್ಬಿಟ್ಟೆ. ಬಟ್ ದೆನ್ ವೆನ್ ಐ ವೋರ್ ಇಟ್ ವಾಸಂಟ್ ಸ್ಟೇಯಿಂಗ್. ಸೊ ಲೆಫ್ಟದು ಮಾತ್ರ ನನ್ನ ಹತ್ರ ಇದೆ, ರೈಟ್ ನಮ್ಮ ಅಕ್ಕ ಹತ್ರ ಇದೆ. ಇದೊಂದು ಲಾಸ್ಟ್ ಒನ್. ಅಷ್ಟೇ, ಇದಷ್ಟು ನನ್ನ ಆಕ್ಸಿಡೈಸ್ಡ್ ಇಯರಿಂಗ್ ಕಲೆಕ್ಷನ್. ಇದೊಂದು ಸ್ವಲ್ಪ ನೀವು ರಫ್ ಯೂಸ್ ಮಾಡ್ಬೋದು, ಏನಷ್ಟು ಬೇಗ ಏನು ಕಿತ್ತೋಗೋದಿಲ್ಲ ಇದೆಲ್ಲ. ನಾನು ತುಂಬಾ ರಫ್ ಯೂಸ್ ಮಾಡಿದ್ದೀನಿ ಇದನ್ನ. ಸೊ ಆ್ಯಂಡ್
ಈ ಬಾಕ್ಸ್ ಬಂದು ನಾನು ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ಇದು ನಾನು ತರಿಸಿದ್ದು ಮೀಶೋಯಿಂದ. ಇದ್ರ ಜೊತೆ ಇನ್ನೊಂದು ಬಾಕ್ಸ್ ಕೂಡ ಬಂದಿದೆ. ಸೊ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 499 599 ಅನ್ಕೊತೀನಿ. ಈ ಬಾಕ್ಸು ನೀಟಾಗಿ ಈ ಥರ ಆರ್ಗನೈಸ್ ಮಾಡಿ ಇಡ್ಬೋದು ಬ್ಯಾಂಗಲ್ಸ್ನ. ಸೊ ಇಲ್ಲಿ ನನ್ನ ಬ್ಯಾಂಗಲ್ಸ್ನೆಲ್ಲ ಇಟ್ಟಿದ್ದೀನಿ ನೋಡಿ. ಇದು ನಾನು ತೊಗೊಂಡಿದ್ದು ಕುಶಾಲ್ಸಲ್ಲಿ. ಈ ಬ್ಯಾಂಗಲ್ನ ನಾನು ತೊಗೊಂಡಿದ್ದು ನನ್ನ ಮದುವೆಗೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಇಟ್ಕೊಂಡಿದ್ದಂಥ ಬ್ಯಾಂಗಲ್ ಇದು. ಸೊ ಇದೊಂದು, ಮತ್ತು ಇದನ್ನು ಕೂಡ ಐ ಡೋಂಟ್ ರಿಮೆಂಬರ್ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ಎಲ್ಲ ಲಾಂಗ್ ಬ್ಯಾಕ್ ನೋಡಿದ ಕಡೆ ಎಲ್ಲ ಸ್ವಲ್ಪ ಇಷ್ಟ ಆಗಿದ ತಕ್ಷಣ ಐ ಟ್ರೈ ಟು ಪಿಕ್ ಇಟ್. ನಂಗೆ ಸ್ವಲ್ಪ ಜ್ಯುವೆಲ್ರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸೊ ಅದು ತೊಗೊಂಡೆ. ಇದು ನನ್ನ ಮದುವೆ ಬ್ಯಾಂಗಲ್ಸು. ನಾ ಆ ಬಾಕ್ಸಲ್ಲೂ ಕೂಡ ಇಟ್ಟಿದ್ದೀನಿ, ಗ್ರೀನ್ ಕಲರ್ ಬ್ಯಾಂಗಲ್ಸು. ಇನ್ನು ಇದು ನನ್ನ ಬೀಗ್ ರೂಟದ ಬ್ಯಾಂಗಲ್ಸ್ ಇದು ನನ್ನ ಎಂಗೇಜ್ಮೆಂಟ್ ಬ್ಯಾಂಗಲ್ಸ್ ಇದು ನಾನು ನನ್ನ ರಿಸೆಪ್ಷನ್ಗಂತ ತೊಗೊಂಡಿದ್ದಂಥ ಬ್ಯಾಂಗಲ್ಸ್ ಇದೊಂದಿದೆ. ಇದು ಕೂಡ ನಾನು ಕುಶಾಲ್ಸಲ್ಲೇ ತೊಗೊಂಡಿದ್ದು. ಇದು ಥ್ರೆಡ್ ಬ್ಯಾಂಗಲ್ಸ್ ಇದು ಮಾಡ್ತಾರಲ್ಲ, ಇದು ಬಂದು ಭವಾನಿ ಸ್ಟೋರ್ಸಲ್ಲಿ ನಾನು ತೊಗೊಂಡಿದ್ದು. ಈ ಬ್ಯಾಂಗಲ್ಸ್ ಕೂಡ ಭವಾನಿ ಸ್ಟೋರೇ. ಈ ಬ್ಯಾಂಗಲ್ಸ್ ಕೂಡ ಭವಾನಿ ಸ್ಟೋರ್ಸಲ್ಲೇ ನಾನು ತೊಗೊಂಡಿದ್ದು. ಆ್ಯಂಡ್ ಈ ಬ್ಯಾಂಗಲ್ ಮಾತ್ರ ನಾನು ಸುಧೀರ್ ಅಂತ ಅಂದ್ಬಿಟ್ಟು ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್, ಅವರ ಪೇಜಲ್ಲಿ ನಾನು ತೊಗೊಂಡಿದ್ದಂಥ ಬ್ಯಾಂಗಲ್ ಇದು. ಇದು ಬಂದು ವಿಕ್ಟೋರಿಯನ್ ಫಿನಿಶಿಂಗ್ ಇದೆ, ಇದರಲ್ಲಿ ವಿಕ್ಟೋರಿಯನ್ ಜ್ಯುವೆಲ್ರಿ ಫಿನಿಶಿಂಗ್ ಇದೆ. ಸೊ ಐ ಗಾಟ್ ಇಟ್ ದೇರ್. ಸೊ ಇದು ಕೂಡ ಕುಶಾಲ್ಸಲ್ಲೇ ನಾನು ತೊಗೊಂಡಿದ್ದು. ಪ್ರೈಸಸ್ ಹಾನೆಸ್ಟ್ಲಿ ನನಗೆ ನಿಜವಾಗ್ಲೂ ನೆನಪಿಲ್ಲ ಪ್ರೈಸ್ ನಾನು ಎಷ್ಟೆಷ್ಟು ಕೊಟ್ಬಿಟ್ಟು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕಂದರೆ ಯೂಶ್ವಲಿ ನಾನು ಏನಾಗುತ್ತೆ ಅಂತಂದರೆ, ನಾನು ಏನಾದರೂ ಜ್ಯುವೆಲ್ರೀಸ್ ಏನಾದ್ರು ತೊಗೊಳಕ್ಕೆ ಹೋದಾಗ ಐ ಟೆನ್ ಟು ಪಿಕ್ ಒಂದು 4-5 ಜ್ಯುವೆಲ್ರೀಸ್ನ ನಾನು ತೊಗೊತೀನಿ. ಒಂದಕ್ಕೆ ಅಂತ ಹೋಗೋದಿಲ್ಲ ಯಾವಾಗ್ಲೂ. ಇನ್ಫ್ಯಾಕ್ಟ್ ನಾನು ಒಂದಕ್ಕೆ ಅಂತ ಹೋದ್ರೂ ಕೂಡ ಒಂದು 4-5 ತೊಗೊಂಡು ಬಂದುಬಿಟ್ಟಿರ್ತೀನಿ. ಸೊ ಅದರಲ್ಲಿ ಏನಾಗುತ್ತೆ, ಯಾವುದಕ್ಕೆ ಎಷ್ಟು ಕೊಟ್ಟೆ ಅನ್ನೋದು ನನಗೆ ನೆನಪೇ ಇರೋದಿಲ್ಲ. ಸೊ ಅದರಿಂದ ಐ ಡೋಂಟ್ ರಿಮೆಂಬರ್ ದ ಪ್ರೈಸಸ್. ಸೊ ಇದಷ್ಟು. ಆಮೇಲೆ ಅದಾಯಿತು. ಇನ್ನು ಈ ಬಾಕ್ಸಲ್ಲಿ ದೇರ್ ಇಸ್ ಒನ್ ಮೋರ್ ಥಿಂಗ್. ಇದು ದಿಸ್ ಬ್ಯೂಟಿಫುಲ್ ಹಿಪ್ ಬೆಲ್ಟ್. ನಾನು ಇದನ್ನು ತೊಗೊಂಡಿದ್ದು ಸುಜಾತಾ ಇನ್ಸ್ಟಾಗ್ರಾಮ್ ಸ್ಟೋರಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ತೊಗೊಂಡಿದ್ದೀನಿ ಇದನ್ನು. ಇದು ನನಗೆ 3000 ಏನೋ ಕಾಸ್ಟ್ ಆಗಿದೆ ಇದು ಈ ಹಿಪ್ ಬೆಲ್ಟು. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ, ನೀವೇನಾದರೂ ಆಚೆ ತೊಗೊತೀರಾ ಅಂತ ಅಂದರೆ ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ಮತ್ತು ಬೇರೆ ನೀವು ಇನ್ಸ್ಟಾಗ್ರಾಮ್ ಪೇಜಸ್ ನೋಡ್ತೀರಾ ಅಂತಂದ್ರೂ ಅದರಲ್ಲೂ ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ಬಟ್ ಇವರು ಒಂದು ಪರ್ಟಿಕ್ಯುಲರ್ ಪೇಜಲ್ಲಿ 3000ಗೆ ಇಷ್ಟು ಬ್ಯೂಟಿಫುಲ್ ಹಿಪ್ ಬೆಲ್ಟ್ ಸಿಕ್ಕಿದ್ದು ಇಟ್ ವಾಸ್ ಮೈ ಲಕ್ ಅಂತ ಹೇಳ್ಬೋದು. ಇನ್ನೂ ತುಂಬ ಚೆನ್ನಾಗಿರೋ ಪೀಸಸ್ ಇದೆ ಅವ್ರ ಹತ್ರ. ನನಗೆ ನನ್ನ ಜ್ಯುವೆಲ್ರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಚೂಸ್ ಮಾಡಿದೆ. ಸೊ ಇದಕ್ಕೆ ಈ ಥರ ಹಿಂದೆ ಬೆಲ್ಟ್ ಬಂದಿದೆ, ಅಡ್ಜಸ್ಟಬಲ್ ಬೆಲ್ಟ್ ಬಂದಿದೆ. ಸೊ ಇದು ಹಾಕೋಬೋದು ಹಿಂಗೆ. ಇದೆಲ್ಲ ಒಂದು ಸ್ವಲ್ಪ ಬೇಗ ಕಪ್ಪಾಗುತ್ತೆ. ಮೇಕ್ ಶೋರ್ ಯು ಪುಟ್ ಇಟ್ ಇನ್ ದ ಬಾಕ್ಸ್. ಒಂದು ಸ್ವಲ್ಪ ಕಾಟನ್ಸ್ ಎಲ್ಲ ಹಾಕಿ ನೀಟಾಗಿ ಇಡಿ ಇದನ್ನು, ಅವಾಗ ಕಪ್ಪಾಗೋದಿಲ್ಲ. ಸೊ ಇದಷ್ಟು ನನ್ನ ಜ್ಯುವೆಲ್ರೀಸ್. ಇನ್ನು ಯಾವುದಾದ್ರೂ ಮರ್ತಿದ್ರೆ ನಾನು ಮೇ ಬಿ ಇನ್ ದ ಅಪ್ಕಮಿಂಗ್ ಹಾಲಲ್ಲಿ ಏನಾದ್ರು ತೋರಿಸ್ತೀನಿ. ಹಾಗೆ ನೀವು ಎಲ್ಲರೂ ಕೇಳಿದ್ದೀರ ನನ್ನ ಸ್ಯಾರೀಸ್ ಕೂಡ ನೀವು ತೋರಿಸಿ ಅಂತ ಅಂದ್ಬಿಟ್ಟು. ಎಸ್, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ನನ್ನ ಸ್ಯಾರಿ ಕಲೆಕ್ಷನ್ಸ್ ಮೇ ಬಿ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಬಿಕಾಸ್ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಇದೆ, ಸ್ವಲ್ಪ ಕಾಟನ್ ಸ್ಯಾರೀಸ್ ಇದೆ, ಎಲ್ಲನೂ ಒಂದರಲ್ಲೇ ತೋರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಐ ಟ್ರೈ ಟು ಡೂ ಅ 2 ಡಿಫ್ರೆಂಟ್ ವ್ಲಾಗ್. ಸೊ ಇದಿಷ್ಟು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಲೈಕ್ ಮಾಡೋದಂತೂ ಮೊದಲೇ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ರೆಕಮೆಂಡ್ ಮಾಡಿ ಕಳಿಸಿ, ವಿಡಿಯೋ ನೋಡಲಿ, ಲೈಕ್ ಮಾಡಿ. ಬಾಯ್. ಥ್ಯಾಂಕ್ ಯು.